ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕಠೋಪನಿಷತ್ತಿನ 2ನೇ ಅಧ್ಯಾಯದ 2ನೇ ವಲ್ಲಿಯ 1ನೇ ಮಂತ್ರವನ್ನ ಹಿಂದಿನ ತರಗತಿಯಲ್ಲಿ ನಾವು ನೋಡ್ತಾ ಇದ್ದೆವು. 2ನೇ ಅಧ್ಯಾಯದ 2ನೇ ವಲ್ಲಿ ಸಂಪೂರ್ಣವಾಗಿ ಆತ್ಮವಿಚಾರವನ್ನೇ ಮಾಡುತ್ತೆ. ಒಟ್ಟು 15 ಮಂತ್ರಗಳಿವೆ ಎಂಬುದಾಗಿ ಕೂಡ ನಾವು ನೋಡಿದ್ದೆವು. 1ನೇ ಮಂತ್ರದಲ್ಲಿ ಶರೀರ ಮನಸ್ಸು ಇದಕ್ಕಿಂತ ಅತ್ಯಂತ ಭಿನ್ನನಾದ ಆತ್ಮನೊಬ್ಬನಿದ್ದಾನೆ ಎಂಬ ಸಂಗತಿಯನ್ನ ಒಂದು ಪುರದ ದೃಷ್ಟಾಂತದ ಮೂಲಕವಾಗಿ ಉಪನಿಷತ್ ನಮಗೆ ತಿಳಿಸಿಕೊಡುತ್ತೆ. 11 ದ್ವಾರಗಳಿರತಕ್ಕಂತಹ ಒಂದು ಪುರ ಅಥವಾ ಒಂದು ನಗರ, ಪಟ್ಟಣ. ಆ ಪಟ್ಟಣಕ್ಕೆ ಒಂದು ಅರಮನೆ, ಹೃದಯ ಎನ್ನುವುದು ಅರಮನೆ, ಶರೀರ ಎನ್ನುವಂಥದ್ದು ಪುರ. ಆ ಅರಮನೆಯಲ್ಲಿ ರಾಜನ ಹಾಗೆ ಆತ್ಮಸ್ವಾಮಿಯು ಇದ್ದಾನೆ ಎಂಬ ದೃಷ್ಟಾಂತದ ಮೂಲಕವಾಗಿ ಹೇಗೆ ರಾಜನು ಅರಮನೆಯನ್ನೋ ಸೇವಕರನ್ನೋ ರಾಜ್ಯವನ್ನೋ ತನಗಾಗಿ ಉಪಯೋಗಿಸಿಕೊಳ್ಳುತ್ತಾನೋ, ತಾನು ಅದಕ್ಕಿಂತ ಅತ್ಯಂತ ಭಿನ್ನನಾಗಿದ್ದುಕೊಂಡು ಈ ಎಲ್ಲ ಪರಿಕರಗಳನ್ನ ತನಗೆ ಬಳಸಿಕೊಳ್ಳುತ್ತಾನೋ, ಹಾಗೆ ಆತ್ಮನು ಶರೀರ ಮನಸ್ಸುಗಳಿಗಿಂತ ಅತ್ಯಂತ ಭಿನ್ನನು ಎಂಬಂತಹ ಸಂಗತಿಯನ್ನ ಇಲ್ಲಿ ಹೇಳಿದ್ದಾಯಿತು. ಸಾಮಾನ್ಯವಾಗಿ ಈ ರೀತಿಯಾದಂತಹ ಉಪದೇಶವನ್ನು ಕೊಟ್ಟಾಗ ಸಾಧಕನು ಯೋಚನೆ ಮಾಡ್ತಾನೆ, ಶರೀರ ಮನಸ್ಸಿಗಿಂತ ಬೇರೆಯಾದ ಆತ್ಮನೊಬ್ಬನಿದ್ದಾನೆ, ಅವನೇ ನಾನು. ಅವನನ್ನು ಅರಿತುಕೊಂಡರೆ ಎಲ್ಲ ಚಿಂತನೆಯು ಮುಗಿದ ಹಾಗೆ ಎಂಬಂತಹ ಒಂದು ತಪ್ಪು ಕಲ್ಪನೆಗೆ ಹೋಗುವ ಸಂಭವತೆ ಇರುತ್ತೆ. ಆದ್ದರಿಂದ ಉಪನಿಷತ್ತುಗಳು ಏನು ಮಾಡುತ್ತೆ, ಒಂದೇ ಉಪಾಧಿಯಲ್ಲಿ ತೋರುವವನು ನೀನಲ್ಲಪ್ಪ, ಎಲ್ಲಾ ಉಪಾಧಿಗಳಲ್ಲಿಯೂ ತೋರುವವನು ನೀನೇ ಎಂಬುದಾಗಿ ಹೇಳುತ್ತೆ. ಅದ್ವೈತ ಅಂತ ಹೇಳಿದಾಗ ಶರೀರಕ್ಕಿಂತ ಬೇರೆಯಾದ ಆತ್ಮನೊಬ್ಬನಿದ್ದಾನೆ ಅಂತ ತಿಳಿಯುವುದಷ್ಟೇ ಅಲ್ಲ, ಆ ಆತ್ಮನೇ ಸರ್ವಾತ್ಮನೂ ಆಗಿದ್ದಾನೆ, ಸರ್ವವೂ ಆಗಿದ್ದಾನೆ ಅಂತ ತಿಳಿಬೇಕಾಗ್ತದೆ. ಆತ್ಮನಿಗಿಂತ ಹೊರತಾಗಿ ಇನ್ಯಾವ ವಸ್ತುವೂ ಇರುವುದಿಲ್ಲ, ಎಲ್ಲವೂ ಆತ್ಮನೇ ಎಂಬುದಾಗಿ ಅರಿತುಕೊಳ್ಳುವುದೇ ಅದ್ವೈತ ಜ್ಞಾನ. ಅದೇ ಸರಿಯಾದ ಜ್ಞಾನ ಆಗ್ತದೆ. ಇಲ್ಲದಿದ್ರೆ ಶರೀರಕ್ಕಿಂತ ಬೇರೆಯಾದವನು ನಾನು ಅಷ್ಟೇ ತಿಳಿದುಕೊಂಡ್ರೆ ದ್ವೈತ ಜ್ಞಾನವೇ ಆಯಿತು. ಆದ್ರಿಂದ ಇದು ಹಂತಗಳಷ್ಟೇ. ಆತ್ಮ ಅನಾತ್ಮ ಎನ್ನುವ ವಿವೇಕವನ್ನು ಮಾಡಿಕೊಂಡು ಶರೀರ ಮನಸ್ಸು ಬುದ್ಧಿಗಳು ಅನಾತ್ಮದ ಸಾಲಿಗೆ ಸೇರುತ್ತೆ. ಅರಿವು, ಪ್ರಜ್ಞೆ, ಸಾಕ್ಷಿ ಎನ್ನುವಂಥದ್ದು ಆತ್ಮ ಎಂದು ಕರೆಯಲ್ಪಡುತ್ತೆ. ಇವೆರಡು ಅತ್ಯಂತ ಭಿನ್ನ, ಅತ್ಯಂತ ಬೇರೆ ಎಂಬುದು 1ನೇ ಹಂತದ ಚಿಂತನೆ, ಅದೇ ಅಂತಿಮ ಅಲ್ಲ. ತದನಂತರ ಸಾಧಕನು ಆ ಆತ್ಮನೇ ನಾನು, ಶರೀರಾದಿಗಳು ನಾನಲ್ಲ ಎನ್ನುವುದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಇದು ದೀರ್ಘಕಾಲೀನ ಪ್ರಯತ್ನದಿಂದ ಸಿದ್ಧಿಸುವಂಥದ್ದು. ಇಷ್ಟು ದಿನಗಳ ಕಾಲ ಶರೀರವೇ ನಾನು, ಅಂತಃಕರಣವೇ ನಾನು ಅಂತ ಪದೇ 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 ಯೋಚಿಸಿ
ಅದೊಂದು ರೀತಿ ವಾಸನೆಯಾಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ನಮ್ಮ ಚಿತ್ತದಲ್ಲಿ. ಆದ್ರಿಂದ ಅದನ್ನ ಬೇರೆ ಬೇರೆಯಾಗಿ ತಿಳಿಯುವುದು ಒಂದು ಹಂತ. ತಿಳಿದ ಮೇಲೆ ಶರೀರದ ಯಾವುದೋ ಮೂಲೆಯಲ್ಲಿ ಇರುವವನು ನಾನಲ್ಲ, ನಾನು ಆ ಅರಿವು, ಪ್ರಜ್ಞೆ ಅತ್ಯಂತ ಸ್ವತಂತ್ರವಾದ ವಸ್ತು, ಶರೀರಕ್ಕಿಂತ ಭಿನ್ನವಾದ ವಸ್ತು. ಅದರಲ್ಲಿ ಈ ಶರೀರಾದಿಗಳು ತೋರ್ತಾ ಇವೆ ಎಂಬಂತ ಎರಡನೇ ಹಂತದ ಯೋಚನೆಗೆ ಹೋಗಬೇಕು. ನಂತರ ಮುಂದಿನ ಹಂತದ ಯೋಚನೆ ಏನಪ್ಪಾ ಅಂದ್ರೆ, ಈ ಆತ್ಮನು ಒಂದು ಶರೀರಕ್ಕಷ್ಟೇ ಸೀಮಿತ ಆದವನಲ್ಲ, ಸರ್ವ ಶರೀರ ಸಾಕ್ಷಿಯಾಗಿದ್ದಾನೆ. ಎಲ್ಲ ಶರೀರಕ್ಕೂ ಕೂಡ ಒಬ್ಬನೇ ಆತ್ಮನಿರೋದು. ಆದ್ದರಿಂದ ಒಬ್ಬನೇ ಆತ್ಮನು ಭಿನ್ನ ಭಿನ್ನ ಶರೀರಗಳಲ್ಲಿ, ಅಂತಃಕರಣಗಳಲ್ಲಿ ತೋರ್ತಾ ಇದ್ದಾನೆ. ಆದ್ದರಿಂದ ಈ ಎಲ್ಲ ಶರೀರಕ್ಕೂ ಸರ್ವಸಾಕ್ಷಿಯಾಗಿರುವಂತಹ ಚೇತನನು ನಾನಿದ್ದೇನೆ ಎನ್ನುವುದು ಮೂರನೇ ಹಂತದ ಯೋಚನೆ. ಇಷ್ಟಾದರೂ ಕೂಡ ಮುಗಿಲಿಲ್ಲ, ಇನ್ನೊಂದು ಹಂತ ಬಾಕಿ ಉಳಿಯುತ್ತೆ. ಯಾಕೆ? ಜಡ ಪ್ರಪಂಚ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂತ ಪಂಚಭೌತಿಕವಾದ ಶರೀರ ಇರಬಹುದು ಅಥವಾ ಜಗತ್ತಿರಬಹುದು. ಅದಕ್ಕೂ ಆತ್ಮನಿಗೆ ಏನು ಸಂಬಂಧ ಅಂತ ಉಳ್ಕೊಳ್ಳುತ್ತೆ. ಅದು ಆತ್ಮನಿಗಿಂತ ಅತ್ಯಂತ ಬೇರೆಯಾದ ವಸ್ತುವೋ ಅಥವಾ ಆತ್ಮನೇ ಆಗಿರುತ್ತೋ ಅಂತ ಕೇಳಿದಾಗ ವಿಚಾರ ಮಾಡಲಾಗಿ ಶ್ರುತಿಯ ಯುಕ್ತಿ, ಅನುಭವ ಮತ್ತು ಗುರುವಾಕ್ಯೋಪದೇಶದ ಸಹಾಯದಿಂದ ಚಿಂತನೆ ಮಾಡಿದಾಗ ಅವನಿಗೆ ನಿಲುಕುವಂತಹ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ತೋರುವ ಪ್ರಪಂಚವೂ ಕೂಡ ಆತ್ಮನೇ ತೋರ್ತಾ ಇದ್ದಾನೆ. ಪಾರಮಾರ್ಥಿಕನಾದ ಆತ್ಮನು ವ್ಯಾವಹಾರಿಕವಾದ ಪ್ರಪಂಚ ರೂಪದಲ್ಲಿ ತೋರ್ತಾ ಇದ್ದಾನೆ. ತೋರುವ ಪ್ರಪಂಚವೂ ಕೂಡ ಆತ್ಮನಿಗಿಂತ ಭಿನ್ನವಲ್ಲ. ಇಲ್ಲಿ ಆತ್ಮನು ಎಂಬ ಶಬ್ದದ ಬದಲಾಗಿ ನಾನು ಅಂತ ಹೇಳ್ಕೊಳ್ತಾನೆ. ಪಾರಮಾರ್ಥಿಕ ಸ್ವರೂಪನಾದ, ಸರ್ವಸಾಕ್ಷಿಯಾದ, ಶರೀರ ಮನಸ್ಸು ಬುದ್ಧಿಗಳಿಗಿಂತ ಅತ್ಯಂತ ಭಿನ್ನನಾದ ಆ ಆತ್ಮನಾದ ನಾನೇ ಜೀವ ಜಗತ್ ರೂಪದಲ್ಲಿ ತೋರ್ತಾ ಇದ್ದೇನೆ. ನನಗಿಂತ ಹೊರತಾಗಿ ಇನ್ನೇನು ಇಲ್ಲಿ ಇಲ್ಲ ಎಂಬಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅದನ್ನ ಅದ್ವೈತ ಸತ್ಯ, ಅದ್ವೈತಾನುಭವ ಎಂಬುದಾಗಿ ಕರೀತಾರೆ. ಅಲ್ಲಿಯ ತನಕ ಮುಟ್ಟುವ ತನಕವೂ ಕೂಡ ವಿಚಾರ ಅನ್ನೋದು ನಿರಂತರ ನಡೀಬೇಕು. ಇಲ್ಲದಿದ್ರೆ ಸಾಂಖ್ಯರು ಹೇಳುವ ಹಾಗೆ ಎಲ್ಲೋ ಕಡೆ ಪುರುಷ ಮತ್ತು ಪ್ರಕೃತಿ ವಿವೇಕವನ್ನು ಮಾಡಿಬಿಟ್ಟು ಪ್ರಕೃತಿಗಿಂತ ಭಿನ್ನನಾದ ಪುರುಷನೇ ನಾನು ಅಂತ ಅಂದುಕೊಂಡಾಗ ಅಲ್ಲಿ ದ್ವೈತ ನಿಂತುಕೊಳ್ಳುತ್ತೆ, ದ್ವೈತ ನಿವೃತ್ತಿ ಆಗೋದಿಲ್ಲ. ಹಾಗೆ ವಿಚಾರ ಸರಣಿ ಮುಂದುವರಿಯಬೇಕು ಎನ್ನುವ ಕಾರಣಕ್ಕೆ ಉಪನಿಷತ್ತು ಕೇವಲ ಪುರದಲ್ಲಿ, ಏಕಾದಶ ದ್ವಾರಗಳುಳ್ಳ ಪುರದಲ್ಲಿರುವವನು ಆತ್ಮ ಮಾತ್ರ ಅಲ್ಲ, ಎಲ್ಲ ಪುರಗಳಲ್ಲಿ ಇರುವವನು, ಎಲ್ಲ ಉಪಾಧಿಗಳಲ್ಲಿ ಇರುವವನು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತೆ. ಎರಡನೇ ಮಂತ್ರದಲ್ಲಿ ಅದನ್ನೇ ಹೇಳುವಂಥದ್ದು. ಶಂಕರರು ಕೂಡ ಅದರೇ ಬರೀತಾರೆ, ಸತು ನ ಏಕಪುರವರ್ತಿ ಏವ ಆತ್ಮ. ಆತ್ಮನು ಒಂದು ಪುರದಲ್ಲಿರುವವನು ಮಾತ್ರ ಅಲ್ಲ. ಇಲ್ಲಿ ಆತ್ಮ ಅಂದ್ರೆ ತಾನು ಅಂತ ಅರ್ಥ. ತಾನು ಒಂದು ಶರೀರದಲ್ಲಿ ಮಾತ್ರ ಇರುವವನಲ್ಲ. ಕಿಂ ತರ್ಹಿ, ಮತ್ತೇನು? ಸರ್ವಪುರವರ್ತಿ, ಎಲ್ಲ ಶರೀರಗಳಲ್ಲಿಯೂ ಎಲ್ಲ ಪುರಗಳಲ್ಲಿ ಇರುವವನು ನಾನೇ ಎಂಬುದಾಗಿ ತೀರ್ಮಾನ ಮಾಡಬೇಕಾಗತ್ತೆ. ಅದಕ್ಕೆ ಉಪನಿಷತ್ತು ಒಂದು ಮಂತ್ರವನ್ನ ಹೇಳುತ್ತೆ. ಸರ್ವಪುರವರ್ತಿ ಆತ್ಮನು ಎಂಬುದು ಈ ಮಂತ್ರದ ತಾತ್ಪರ್ಯ. ಹಗಂ ಸಶುಚಿಷದ್ವಸುರಂತ ದೀಕ್ಷಸದ್ ಹೋತಾವೇದಿಷದತಿಥಿರ್ದುರೋಣಸತ್ ನೃಷದ್ವರಸದೃತ ಸದ್ವ್ಯೋಮಸದಬ್ಜಾ ಗೋಜಾರ ತಜಾ ಅದ್ರಜಾರತಂ ಬೃಹತ್. ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ, ಈ ಮಂತ್ರವನ್ನ ಸಂಧ್ಯಾವಂದನೆಯಲ್ಲಿ ಅರ್ಘ್ಯ ಪ್ರದಾನ ಸಂದರ್ಭದಲ್ಲಿ ಕೂಡ ಬಳಸ್ತಾರೆ. ಆ ಸಂದರ್ಭದಲ್ಲಿ ಈ ಮಂತ್ರಕ್ಕೆ ಆದಿತ್ಯ ಪರಕವಾದ ಅರ್ಥವನ್ನ ಕೊಡ್ತಾರೆ. ಸಂಹಿತೆಯಲ್ಲಿಯೂ, ಋಗ್ವೇದ ಸಂಹಿತೆಯಲ್ಲಿಯೂ ಬರ್ತಕ್ಕಂಥದ್ದು, ಬ್ರಾಹ್ಮಣದಲ್ಲಿ ಇದರ ವಿವರಣೆ ಕೂಡ ಬರುತ್ತೆ. ಆ ಸಂದರ್ಭಗಳಲ್ಲಿ ಅಧಿಯಜ್ಞೀಯವಾದ ಅರ್ಥವನ್ನ ಇದಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ವೈದಿಕ ಮಂತ್ರಗಳಿಗೆ ಅಧಿಯಜ್ಞೀಯವಾದ ಅರ್ಥವಿದೆ, ಅಧ್ಯಾತ್ಮ ಪರಕವಾದ ಅರ್ಥವಿದೆ, ಅಧಿಭೂತವಾದ ಮತ್ತು ಅಧಿದೈವವಾದ ಅರ್ಥವೂ ಇದೆ. ಆದ್ದರಿಂದ ಸಂದರ್ಭಕ್ಕನುಗುಣವಾಗಿ ಅರ್ಥವನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಅಧಿದೈವ ಪರಕವಾದ ಅರ್ಥವನ್ನ ಮಾಡಿ ಆದಿತ್ಯ ಮಂಡಲಾಂತರ್ಗತನಾದ ಸೂರ್ಯನನ್ನ
ಕುರಿತು ಈ ಮಂತ್ರ ಹೇಳ್ತಾ ಇದೆ ಅಂತ ಹೇಳಿದ್ರೂ ತಪ್ಪೇನಿಲ್ಲ. ಶಂಕರರು ಭಾಷ್ಯದ ಕೊನೆಯಲ್ಲಿ ಬರೀತಾರೆ ಅದನ್ನು. ಏನು, ಯದಾಪ್ಯಾದಿತ್ಯ ಏವ ಮಂತ್ರೇಣ ಉಚ್ಯತೆ ತದಾಪಿ ಆತ್ಮಸ್ವರೂಪತ್ವಂ ಆದಿತ್ಯಸ್ಯ ಅಂಗೀಕೃತಂ ಇತಿ ಬ್ರಾಹ್ಮಣ ವ್ಯಾಖ್ಯಾನಿ ಅನ್ನಪಿ ಅವಿರೋಧ ಅಂತ. ಆದಿತ್ಯ ಅಂತ ತೆಗೆದುಕೊಂಡ್ರು ಕೂಡ ಆದಿತ್ಯನ ವರ್ಣನೆ ಈ ಮಂತ್ರದಲ್ಲಿ ಹೇಳಿದೆ, ಸೂರ್ಯನ ವರ್ಣನೆ ಮಾಡಿದೆ ಅಂತ ಹೇಳಿದ್ರು ತಪ್ಪೇನಿಲ್ಲ. ಯಾಕಂದ್ರೆ ಸೂರ್ಯನನ್ನ ಆತ್ಮ ಎಂಬುದಾಗಿ ಕೂಡ ಉಪನಿಷತ್ತು ಹೇಳುತ್ತೆ. ಸೂರ್ಯ ಆತ್ಮ ಜಗತಸ್ತುಷಶ್ಚ. ಜಗತ್ತಿನಲ್ಲಿರುವ ಸ್ಥಾವರ ಜಂಗಮಗಳಿಗೆ ಸೂರ್ಯನೇ ಆತ್ಮನು ಅಂತ ಕರೆದಿರೋದ್ರಿಂದ ಸೂರ್ಯನ ಕುರಿತಾಗಿ ಮಂತ್ರ ಹೇಳ್ತಾ ಇದೆ ಅಂದ್ರೂ ನಮಗೇನು ಅಭ್ಯಂತರ ಇಲ್ಲ. ಆದರೆ ಅಧ್ಯಾತ್ಮ ಪರಕವಾಗಿ ಇದನ್ನು ವ್ಯಾಖ್ಯಾನ ಮಾಡುವಾಗ ಆತ್ಮನನ್ನ ಕುರಿತಾಗಿ ಮಂತ್ರ ಹೇಳ್ತಾ ಇದೆ. ಹೇಗೆ ಅಂದ್ರೆ ಆತ್ಮನು ಬೇರೆ ಬೇರೆ ಉಪಾಧಿಗಳಲ್ಲಿ ಪ್ರಕಟ ಆಗಿದ್ದಾನೆ, ಅಭಿವ್ಯಕ್ತನಾಗಿದ್ದಾನೆ ಎಂಬುದಾಗಿ ಈ ಮಂತ್ರ ಹೇಳುತ್ತೆ ಅಂತ. ಪರಮಾತ್ಮ ಎನ್ನುವವನು ಯಾವುದೋ ದೇವಸ್ಥಾನದಲ್ಲಿಯೋ ಗುಡಿಯಲ್ಲಿಯೋ ದೇವರ ಕೋಣೆಯಲ್ಲಿಯೋ ಅಥವಾ ಯಾವುದೋ ಲೋಕದಲ್ಲಿಯೋ ಸೀಮಿತನಾಗಿದ್ದಾನೆ ಅಂತ ಹೇಳುವುದು ಸನಾತನ ಧರ್ಮವಲ್ಲ. ಆರಂಭದಲ್ಲಿ ಉಪಾಸನೆಗೋಸ್ಕರ ಒಂದು ದೇಶಕಾಲದ ಸೀಮಿತತ್ವವನ್ನ ಪರಮಾತ್ಮನಿಗೆ ಕೊಟ್ಟರೂ ಕೂಡ ಮುಂದುವರಿದು ಪರಮಾತ್ಮನು ಸರ್ವವ್ಯಾಪಕನು, ಸರ್ವ ಕಾಲ ಅತೀತನು, ಸರ್ವ ದೇಶ ಅತೀತನು ಎಂಬುದಾಗಿಯೇ ಹೇಳುವಂಥದ್ದು ಅನೇಕ ಮಂತ್ರಗಳನ್ನು ನಾವು ಹಾಗೆ ಕಾಣುತ್ತೇವೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿಯೂ ಭೂರಂ ಭಾಸ್ಯನಲೋ ನಿಲೋಂಬರ ಮಹರ್ನಾಥೋ ಹಿಮಾಂಶುಃ ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ. ಪರಮಾತ್ಮನು, ಪರಮೇಶ್ವರನು ಮೂರ್ತ್ಯಷ್ಟಕದಲ್ಲಿ ಅಭಿವ್ಯಕ್ತನಾಗಿದ್ದಾನೆ ಅಂತ ಹೇಳುತ್ತೆ ಆ ಶ್ಲೋಕ. 8 ಮೂರ್ತಿಗಳು, 8 ಚಿಹ್ನೆಗಳು ಅವನಿಗಿದೆ ಅಂತ. ಯಾವುದು 8 ಚಿಹ್ನೆ ಅಂದ್ರೆ ಪಂಚಮಹಾಭೂತಗಳು. ಭೂರಂ ಭಾಸ್ಯ ನಲೋ ನಿಲೋ ಅಂಬರ ಎನ್ನುವಲ್ಲಿ ಪಂಚಮಹಾಭೂತಗಳು. ಅಹರ್ನಾಥೋ ಅಂದ್ರೆ ಸೂರ್ಯ, ಹಿಮಾಂಶು ಅಂದ್ರೆ ಚಂದ್ರ, ಪುಮಾನ್ ಅಂದ್ರೆ ಯಜಮಾನ ಅಂದ್ರೆ ಜೀವರು, ಮನುಷ್ಯರುಗಳು. ಪಂಚಮಹಾಭೂತ, ಸೂರ್ಯಚಂದ್ರಾದಿ ಮತ್ತು ಮನುಷ್ಯರುಗಳು, ಜೀವರುಗಳು, ಈ ಇಷ್ಟು ರೂಪದಲ್ಲಿ ಅವನು ವ್ಯಕ್ತನಾಗ್ತಾನೆ ಅಂತ. ರುದ್ರ ಪ್ರಶ್ನೆಯನ್ನು ನೋಡ್ಕೊಂಡ್ರೆ ಒಂದು 300 ಲಿಂಗಗಳನ್ನು ಹೇಳುತ್ತೆ. 300 ಉಪಾಧಿಗಳ ಮೂಲಕವಾಗಿ ಪರಮಾತ್ಮನನ್ನ ನಮಸ್ಕರಿಸ್ತಕ್ಕಂತಹ ಒಂದು ಮಂತ್ರ ರಾಶಿ ಅದು. ರುದ್ರ ಪ್ರಶ್ನ ಎಂಬುದಾಗಿ ಕರೀತಾರೆ. ಇನ್ನು ಭಗವದ್ಗೀತೆಯಲ್ಲಿಯೂ ಕೂಡ ವಿಭೂತಿ ಯೋಗದಲ್ಲಿ ಪ್ರತ್ಯೇಕವಾಗಿ ಸತ್ವ ಪ್ರಧಾನವಾಗಿರತಕ್ಕಂಥ ಅಂಶಗಳಲ್ಲಿ ತಾನಿದ್ದೇನೆ ಎಂಬುದಾಗಿ ಹೇಳಿ ಕೊನೆಗೆ ವಿಶ್ವರೂಪ ದರ್ಶನ ಯೋಗದಲ್ಲಿ ಸಮಗ್ರವಾದಂತಹ ಸೃಷ್ಟಿಯೇ ನನ್ನ ಅಭಿವ್ಯಕ್ತಿ ಎಂಬುದಾಗಿ ಭಗವಂತ ಹೇಳುವುದನ್ನು ಕಾಣುತ್ತೇವೆ. ಹೀಗೆ ಅನೇಕ ಮಂತ್ರಗಳಲ್ಲಿ ಭಗವಂತನು ಸರ್ವಾತ್ಮ ಸ್ವರೂಪನು, ಸರ್ವವ್ಯಾಪಕನು ಎಂಬಂತ ಮಂತ್ರಗಳು ನಮಗೆ ಸಿಗುತ್ತೆ. ಆದ್ದರಿಂದ ಒಂದು ದೇಶಕ್ಕೋ ಒಂದು ಉಪಾಧಿಕೋ ಸೀಮಿತವಾದವನಲ್ಲ. ಶಾಲಿಗ್ರಾಮದಲ್ಲಿ ವಿಷ್ಣುವನ್ನು ಕಾಣು ಅಂತ ಹೇಳಿದ್ದು ಆರಂಭದ ಹಂತದಲ್ಲಿ. ಮುಂದುವರಿದು ಅವನು ಸಮಗ್ರ ಸೃಷ್ಟಿಯನ್ನೇ ಮಹಾವಿಷ್ಣು ಎಂಬುದಾಗಿ ನೋಡಬೇಕಾಗ್ತದೆ. ಇದು ಸನಾತನ ಧರ್ಮದ ಚಿಂತನೆ. ಇಲ್ಲಿಯೂ ಕೂಡ ಶರೀರಕ್ಕಿಂತ ಪ್ರತ್ಯೇಕವಾದ ಆತ್ಮನನ್ನ ಗುರುತಿಸಿಕೊಂಡ ಮೇಲೆ ಅದೇ ಆತ್ಮನು ಎಲ್ಲ ಕಡೆಯಲ್ಲಿಯೂ ಇದ್ದಾನೆ, ಎಲ್ಲ ರೂಪದಲ್ಲಿದ್ದಾನೆ. ನಮ್ಮ ಶಿವರಾಮ ಶಾಸ್ತ್ರಿಗಳ ಒಂದು ಪದ್ಯ ತುಂಬಾ, ಎಲ್ಲಾ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ತುಂಬಾ ಸುಂದರವಾದ ಒಂದು ಹಾಡು. ಎಲ್ಲಾ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ, ಎಲ್ಲಾ ಪರ ಬ್ರಹ್ಮವೆನಬೇಕು ಬೇರೊಂದಿಲ್ಲವೆಂಬುವ ದೃಢವಿರಬೇಕು, ಅಲ್ಲಲ್ಲಿ ತೋರುವುದೆಲ್ಲ ಪರಬ್ರಹ್ಮ ದುಲ್ಲಾಸವೇ ಎಂದೆನಬೇಕು. ಇನ್ನೊಂದು ಪದ್ಯದಲ್ಲಿ ಅವರು ಹೇಳ್ತಾರೆ ಎಲ್ಲಾ ಪರಬ್ರಹ್ಮವೆನಬೇಕು ಅಂತ. ನೋಡಿ, ವೇದಾಂತದ ಒಬ್ಬ ಸಾಧಕನು ಉಪಾಸನಾ ಸಂದರ್ಭದಲ್ಲಿ ವಿಷ್ಣುವನ್ನೋ, ರಾಮನನ್ನೋ, ದುರ್ಗೆಯನ್ನೋ
ಉಪಾಸನೆ ಮಾಡ್ತಾನೆ. ಅಂದ್ರೆ ಪುರಾಣದಲ್ಲಿ ಪ್ರತಿಪಾದಿತವಾದಂತಹ ತತ್ವಗಳನ್ನ ಅವನು ಉಪಾಸನೆ ಮಾಡಿದ್ರೂ ಕೂಡ ಮುಂದುವರಿದು ಆ ಉಪಾಸ್ಯ ದೇವತೆಯೇ ಸಂಪೂರ್ಣ ಸೃಷ್ಟಿ ಎಂಬುದಾಗಿ ಕೂಡ ನೋಡಬೇಕಾಗತ್ತೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಆ ಭೂರಂ ಭಾಸ್ಯನಲೋ ವಿಷ್ಣು ಸಹಸ್ರನಾಮದಲ್ಲಿ ಅವನು ಪಾದವೇ ಪೃಥ್ವಿ ಎನ್ನುವುದು ಅವನ ಪಾದ, ಅಂತರಿಕ್ಷ ಅನ್ನುವಂಥದ್ದು ಅವನ ಮಧ್ಯಭಾಗ ಎಂಬುದಾಗಿ ಹೇಳುತ್ತೆ. ಭೂಪಾದೋ ಯಸ್ಯನಾಭಿರ್ವಿಯದಸುರ ನಿಲಶ್ಚಂದ್ರ ಸೂರ್ಯ ಉಚ ನೇತ್ರೇ, ಈ ಪ್ರಕಾರವಾದ ಶ್ಲೋಕಗಳು. ಅಂದ್ರೆ ವಿಶ್ವರೂಪವಾಗಿ ಅವನನ್ನು ಉಪಾಸಿಸಬೇಕು ಅಂತ. ಮುಂದುವರಿದು ಜ್ಞಾನದ ಸಂದರ್ಭದಲ್ಲಿ ಆ ಆತ್ಮನೇ ವಿಶ್ವರೂಪನಾಗಿದ್ದಾನೆ ಅಂತ. ಆರಂಭದಲ್ಲಿ ಏನಾಗತ್ತೆ, ವಿಶ್ವರೂಪ ಪರಮಾತ್ಮ ನನ್ನ ಇಷ್ಟದೈವನಾಗಿ ಕಾಣ್ತಾನೆ. ಜ್ಞಾನ ಬಂದ ಮೇಲೆ ವಿಶ್ವರೂಪವಾಗಿ ತೋರುವವನು ತಾನೇ ಎಂಬುದಾಗಿ ನಿಶ್ಚಯ ಮಾಡ್ತಾನೆ. ಆದ್ರಿಂದ ಆ ಉಪಾಸನೆಗೂ ಜ್ಞಾನಕ್ಕೂ ಒಂದು ಒಂದು ಏನು ಸಂಬಂಧವನ್ನ, ಸಮನ್ವಯವನ್ನ ಪ್ರಾಚೀನರು ಕಲ್ಪಿಸಿದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ. ಇಲ್ಲಿ ಒಬ್ಬ ಜ್ಞಾನಿ ಆದವನು ಸೃಷ್ಟಿಯನ್ನ ಹೇಗೆ ನೋಡಬೇಕು ಎನ್ನುವುದನ್ನ ಉಪನಿಷತ್ತು ಹೇಳುತ್ತೆ. ಹಗಂ ಸಶುಚಿಷತ್, ಶುಚಿಷದ್, ಶುಚಿಷದ್, ಸದ್ ಅನ್ನುವ ಧಾತುವಿಗೆ ಇರೋದು ಅಂತ ಅರ್ಥ. ಸೀದತಿ, ಇರುವವನು ಅಂತ ಅರ್ಥ. ಶುಚಿ ಅಂದ್ರೆ ದ್ವಿಲೋಕ, ದ್ಯುಲೋಕ ಅನ್ನುವಂಥ ಏನು ಶ್ರೇಷ್ಠವಾದ ಲೋಕದಲ್ಲಿ ಹಂಸನಾಗಿ ಇರ್ತಾನೆ ಅಂತ. ಈಗ ಹಗಂ ಅನ್ನುವಂಥದ್ದು ಅದು ಯಜುರ್ವೇದದ ಮಂತ್ರಗಳಲ್ಲಿ ದ್ವಿತೀಯ ವಿಭಕ್ತಿಯನ್ನು ಹೇಳುವಾಗ ಗಮ್ ಅನ್ನುವಂಥದ್ದು ಪ್ರಯೋಗ ಆಗ್ತದೆ. ಹಂಸಹ ಅಂತ ಹೇಳಬೇಕು, ಹಗಂಸಹ ಅಂತ ಒಂದು ಪ್ರಯೋಗ, ಮಂತ್ರದ ಒಂದು ಉಚ್ಚಾರಣೆಯ ಶೈಲಿ ಅದು. ಅದು ಹಗಂಸಹ ಅನ್ನುವ ಶಬ್ದವನ್ನ ನಾವು ಹೇಗೆ ಅರ್ಥ ಮಾಡಬೇಕು, ಹಂಸಹ ಅಂತ. ದ್ವಿತೀಯ ವಿಭಕ್ತಿ ಅಲ್ಲ, ಅದು ಅನುಸ್ವಾರದ ಸಂದರ್ಭದಲ್ಲಿ ಹಾಗೆ ಬರ್ತದೆ. ಹಂಸಹ ಎನ್ನುವಂಥದ್ದ ಮಂತ್ರವನ್ನ, ಶಬ್ದವನ್ನ ಹಗಂ ಅಂತ ಹೇಳುವಂತಹ ಒಂದು ಪ್ರಕ್ರಿಯೆ, ಮಂತ್ರದಲ್ಲಿ ಉಚ್ಚಾರಣೆ ಶೈಲಿ ಅದು. ಹಂಸಹ ಅನ್ನುವ ಶಬ್ದಕ್ಕೆ ಅರ್ಥ ಏನು, ಹಂತಿ ಗಚ್ಚತೀತಿ ಹಂಸಹ. ಹನ ಧಾತುವಿಗೆ ಹಿಂಸಾಗತ್ಯೋಹೋ ಅಂತ ಎರಡು ಅರ್ಥ ಇದೆ. ಒಂದು ಹಿಂಸೆ ಮಾಡೋದು, ಹನನ ಮಾಡುವುದು ಅಂತ ಅರ್ಥ. ದ್ವೈತಂ ಹಂತಿ ಇತಿ ಹಂಸಹ ಅಂತನೂ ಹೇಳ್ಬಹುದು. ಇಲ್ಲ ಗಚ್ಚತೀತಿ ಹಂಸಹ, ಶಂಕರ ಭಗವತ್ಪಾದರು ಹಂತಿ ಗಚ್ಚತೀತಿ ಹಂಸಹ ಅಂತ ಇದಕ್ಕೆ ನಿರೂಪಣೆ ಮಾಡ್ತಾರೆ. ಅಂದ್ರೆ ಶುಚಿಶತ್, ಶುಚೌ ದಿವಿ ಆದಿತ್ಯಾತ್ಮನ ಸೀದತಿ. ದ್ಯುಲೋಕದಲ್ಲಿ ಆ ಆತ್ಮನು ಆದಿತ್ಯನಾಗಿ ಇರ್ತಾನೆ ಅಂತ. ಇಲ್ಲಿ ಹಂಸಹ ಅಂದ್ರೆ ಆದಿತ್ಯ, ಶುಚಿ ಅಂದ್ರೆ ದ್ಯುಲೋಕ. ದ್ಯುಲೋಕದಲ್ಲಿ ಅವನು ಆದಿತ್ಯನ ರೂಪದಲ್ಲಿ ಇದ್ದಾನೆ ಎಂಬುದು ಮೊದಲನೆಯ ವಾಕ್ಯ. ಇದು ಮೊದಲನೆಯ ಉಪಾಧಿ. ಅಂದ್ರೆ ದ್ವಿಲೋಕದಲ್ಲಿ ಕೂಡ ಆತ್ಮನು ನಾನು ಯಾವ ರೂಪದಲ್ಲಿದ್ದೇನೆ, ಆದಿತ್ಯನ ರೂಪದಲ್ಲಿದ್ದೇನೆ, ಸೂರ್ಯನ ರೂಪದಲ್ಲಿದ್ದೇನೆ ಎನ್ನುವಂಥದ್ದು. ಇನ್ನು ವಸುಹು ಅಂತರಿಕ್ಷ ಸತ್, ವಸುರಂತರಿಕ್ಷ ಸದ್ ಅಂತ ಬರುತ್ತೆ. ಅಂತರಿಕ್ಷದಲ್ಲಿ ಸತ್ ಅಂದ್ರೆ ಇರುವವನು. ಅಂತರಿಕ್ಷೇ ಸೀದತಿ ಇತಿ ಅಂತರಿಕ್ಷ ಸತ್. ದ್ವಿಲೋಕದಲ್ಲಿ ಸೂರ್ಯನಾಗಿದ್ದೇನೆ ಸರಿ, ಅಂತರಿಕ್ಷದಲ್ಲಿ ಯಾವ ರೂಪದಲ್ಲಿದ್ದೇನೆ, ವಾಯು ಆತ್ಮನ, ವಾಯುವಿನ ರೂಪದಲ್ಲಿದ್ದೇನೆ. ಇಲ್ಲಿ ವಾಯುವಿಗೆ ಏನು ಹೆಸರನ್ನು ಹೇಳಿದ್ದಾರೆ, ವಸುಹು ಅಂತ ಕರೆದಿದ್ದಾರೆ. ವಾಯುವಿಗೆ ವಸು ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ ವಾಸಯತಿ ಸರ್ವಾನ್ ಇತಿ ವಸುಹು, ಎಲ್ಲವನ್ನು ಮುಚ್ಚಿಕೊಂಡಿರುವವನಾಗಿರುವುದರಿಂದ ವಾಯುವಿಗೆ ವಸು ಅಂತ ಕರೀತಾರೆ. ವಾಯು ಕೂಡ ಬ್ರಹ್ಮದ ಅಭಿವ್ಯಕ್ತಿಯೇ ಅಂತ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಎಂಬುದಾಗಿ ತೈತ್ತರಿಯ ಶಾಂತಿ ಮಂತ್ರದಲ್ಲಿ ನಾವು ಹೇಳೋದು ನೋಡ್ತೇವೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಹೇ ವಾಯುವೆ ನೀನು ಪ್ರತ್ಯಕ್ಷ ಬ್ರಹ್ಮನಿದ್ದೀಯಾ ಅಂತ. ಆದ್ರಿಂದ ಉಪಾಧಿ ರೂಪದಲ್ಲಿ ಪ್ರಕಟವಾಗಿರತಕ್ಕಂತಹ ಪರಮಾತ್ಮನನ್ನ ಉಪಾಸನಾ ಸಂದರ್ಭದಲ್ಲಿ ಸ್ತುತಿಸುವಂಥದ್ದು ಸರಿಯಾದಂತಹ ವ್ಯವಸ್ಥೆ. ಅದ್ರ ಮುಂದುವರಿದು
ಆ ಉಪಾಧಿ ಸಹಿತನಾದಂತಹ ಉಪಹಿತನೇ ಯಾವನಿದ್ದಾನೋ ಅವನೇ ಪರಮಾತ್ಮ ಎಂಬುದಾಗಿ ನಿಶ್ಚಯ ಮಾಡಬೇಕಾಗ್ತದೆ. ಆದ್ದರಿಂದ ಅಂತರಿಕ್ಷದಲ್ಲಿ ವಸುವಿನ ರೂಪದಲ್ಲಿ ಅರ್ಥಾತ್ ವಾಯುವಿನ ರೂಪದಲ್ಲಿ ಇರುವವನು ಪರಮಾತ್ಮನೇ. ಹೋತ ವೇದಿ ಶತ್ ಅಂತ, ಇಲ್ಲಿ ಶತ್ ಅನ್ನೋ ಶಬ್ದಕ್ಕೆ ನೆನಪಿರ್ಲಿ, ಸೀದತಿ ಇರುವವನು ಅಂತ ಅರ್ಥ. ಸಕಾರಕ್ಕೆ ಶಕಾರ ಸಂಧಿ ನಿಯಮದಿಂದ ಬರ್ತದೆ. ಆದ್ರಿಂದ ವೇದಿ ಶತ್, ವೇದಿಯಲ್ಲಿ ಇರುವವನು. ವೇದಿ ಅಂತ ಹೇಳಿದ್ರೇನು? ಎಲ್ಲಿ ಯಜ್ಞ ನಡೆಯುತ್ತೋ ಆ ಯಜ್ಞ ನಡೆಯುವಂತಹ ಜಾಗಕ್ಕೆ ಯಜ್ಞ ವೇದಿ ಅಂತ ಕರೀತಾನೆ. ಆ ಯಜ್ಞ ವೇದಿಕೆಯಲ್ಲಿ ಹೋತ ಆಗಿ ಇರ್ತಾನೆ ಅಂತ. ಇಲ್ಲಿ ಹೋತ ಅನ್ನುವ ಶಬ್ದವು ಕೂಡ ಪಾರಿಭಾಷಿಕವಾದಂತಹ ಅರ್ಥವನ್ನು ತೆಗೆದುಕೊಳ್ಳಬೇಕು, ಅಗ್ನಿ ಎಂಬುದಾಗಿ ತೆಗೆದುಕೊಳ್ಳಬೇಕು. ಯಜ್ಞ ವೇದಿಕೆಯಲ್ಲಿ ಅಗ್ನಿಯಾಗಿ ಇರುವವನು ಅಂತ ಶಂಕರರು ಹೇಳ್ತಾರೆ. ಇಲ್ಲಿ ಯಜ್ಞ ವೇದಿಕೆ ಅಂತ ಹೇಳಿದ್ರೆ ಯಾವುದೋ ಪ್ರತ್ಯೇಕವಾದ ವೇದಿಕೆ ಅಲ್ಲ, ಭೂಮಿಯೇ ಒಂದು ಯಜ್ಞ ವೇದಿಕೆ ಅಂತ. ಪೃಥಿವ್ಯಾಂ ಸೀದತೀತಿ ವೇದಿಷತ್, ಪೃಥ್ವಿ ಎನ್ನುವಂಥದ್ದೇ ಯಜ್ಞ ವೇದಿಕೆ, ಅಲ್ಲಿ ಅಗ್ನಿ ರೂಪದಲ್ಲಿ ಇರುವವನು. ನೋಡಿ, ದೇವತೆಗಳಲ್ಲಿ 3 ಬಗೆಯ ದೇವತೆಗಳನ್ನು ಹೇಳ್ತಾರೆ. ಪೃಥ್ವಿ ಸ್ಥಾನೀಯ ದೇವತೆಗಳು, ಅಂತರಿಕ್ಷ ಸ್ಥಾನೀಯ ದೇವತೆಗಳು, ದ್ವಿಲೋಕದಲ್ಲಿರ್ತಕ್ಕಂತಹ ದೇವತೆಗಳು ಅಂತ 3 ಬಗೆಯಾಗಿ ಮಾಡ್ತಾರೆ. ಆದ್ರಿಂದ 3 ಬಗೆಯಾಗಿಯೂ ಇರುವವನು ಆತ್ಮನೇ ಎಂಬುದಾಗಿ ಇಲ್ಲಿ ಪ್ರತಿಪಾದನೆ. ದ್ವಿಲೋಕದಲ್ಲಿ ಆದಿತ್ಯನಾಗಿ, ಅಂತರಿಕ್ಷ ಲೋಕದಲ್ಲಿ ವಾಯುವಾಗಿ, ಹಾಗೂ ಪೃಥ್ವಿ ಲೋಕದಲ್ಲಿ ಅಗ್ನಿಯಾಗಿ ಆ ಆತ್ಮನೇ ಪ್ರಕಟಗೊಂಡಿದ್ದಾನೆ. ಈ ಪೃಥ್ವಿಗೆ ವೇದಿ, ಯಜ್ಞವೇದಿ ಅಂತ ಕರೆದದ್ದು ಯಾಕೆ ಅಂದ್ರೆ ಅದಕ್ಕೆ ಒಂದು ಋಗ್ವೇದದ ಮಂತ್ರವನ್ನು ಉದಾಹರಿಸ್ತಾರೆ. ಇಯಂ ವೇದಿ ಇಯಂ ವೇದಿ ಪರೋಂತಃ ಪೃಥಿವ್ಯಾ, ಋಗ್ವೇದದಲ್ಲಿ ಹೇಳುತ್ತೆ. ಈ ಭೂಮಿಯೇ ಉತ್ಕೃಷ್ಟವಾದ ವೇದಿಯು ಎಂಬುದಾಗಿ ಈ ಮಂತ್ರಕ್ಕೆ ಅರ್ಥ. ಹಾಗೆ ಪೃಥ್ವಿಯಲ್ಲಿ ಅಗ್ನಿ ರೂಪದಲ್ಲಿರುವವನು ನೀನು. ಹೋತ ವೇದಿಷತ್ ಅತಿಥಿ ದುರೋಣಸತ್. ಮಂತ್ರದ ಮುಂದಿನ ಭಾಗ ಹೇಳುತ್ತೆ, ದುರೋಣದಲ್ಲಿರುವ ಅತಿಥಿ ನೀನು ಅಂತ. ಅತಿಥಿ ನೀನು ಅಲ್ಲ, ಅತಿಥಿ ನಾನು ಅಂತ, ಆತ್ಮನು ಅಂತ. ದುರೋಣ ಅಂತ ಹೇಳಿದ್ರೆ ಕಲಶ ಅಂತ ಅರ್ಥ. ಆ ಕಲಶದಲ್ಲಿ ಸೋಮವನ್ನ ಜಜ್ಜಿ ಸೋಮ ರಸವನ್ನ ಹಿಂಡಿಟ್ಕೊಳ್ತಾರೆ. ಅಥವಾ ಕಲಶಗಳಲ್ಲಿ ನಾವು ವರುಣನನ್ನ ಇಡ್ತೇವೆ, ನೀರನ್ನ ಇಡ್ತೇವೆ. ಆ ಕಲಶದಲ್ಲಿರುವ ನೀರಿನ ರೂಪದಲ್ಲಿ, ವರುಣನ ರೂಪದಲ್ಲಿರುವವನು ನೀನು ಅಂತನೂ ಅರ್ಥ ಆಗತ್ತೆ. ಅದಕ್ಕೆ ಇನ್ನೊಂದು ಅರ್ಥವನ್ನು ಶಂಕರರು ಮಾಡ್ತಾರೆ. ಬ್ರಾಹ್ಮಣೋ ಅತಿಥಿ ರೂಪೇಣವಾ ದುರೋಣೇಶು ಗೃಹೇಶು ಸೀದತೀತಿ ದುರೋಣಸತ್. ಯೋಗ್ಯವಾದ ಬ್ರಾಹ್ಮಣನು ಅಥವಾ ಸಾಧಕನು ಯಾವನಿದ್ದಾನೋ ಅವನು ಅತಿಥಿ ರೂಪದಲ್ಲಿ ಮನೆಯಲ್ಲಿ ಇರ್ತಾನೆ ಅಂತ. ಈಗ ಮನೆಗೆ ಅತಿಥಿ ಬಂದಾಗ ಆ ಅತಿಥಿ ರೂಪದಲ್ಲಿರುವವನು ಪರಬ್ರಹ್ಮ ಪರಮಾತ್ಮನೇ ಎಂಬುದಾಗಿ ನೋಡಬೇಕು. ಅಂದ್ರೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಡ್ತಿದ್ದಾರೆ. ಅಂದ್ರೆ ಬೇರೆ ಬೇರೆ ಪ್ರಪಂಚದ ವಸ್ತುಗಳನ್ನ, ವ್ಯಕ್ತಿಗಳನ್ನ ಉದಾಹರಿಸಿಕೊಂಡು ಇದೆಲ್ಲವೂ ಪರಮಾತ್ಮನೇ, ಸರ್ವಾತ್ಮನೇ ಎಂಬುದಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದೆ. ಅತಿಥಿ ದುರೋಣಸತ್ ನೃಷತ್ ಅಂತ. ನೃಷತ್ ನೃಷು ಮನುಷ್ಯೇಶು ಸೀದತಿ ಇತಿ ನೃಷತ್. ನೃ ಅಂದ್ರೆ ಮನುಷ್ಯರು, ನೃಷತ್ ಅಂದ್ರೆ ಮನುಷ್ಯರನ ರೂಪದಲ್ಲಿ ಇರುವವರು ಅಂತ. ಮನುಷ್ಯೇಶು ಸೀದತಿ, ಮನುಷ್ಯರಲ್ಲಿ ಆತ್ಮನು ಇದ್ದಾನೆ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಆತ್ಮನಿದ್ದಾನೆ. ಆದ್ದರಿಂದ ನಮಸ್ಕಾರ ಎಂಬುದಾಗಿ ನಾವು ಮಾಡ್ತೇವೆ. ನಮಸ್ಕಾರಕ್ಕೆ ಅರ್ಥ ಎಲ್ಲರ ಪ್ರತ್ಯಗಾತ್ಮ ಸ್ವರೂಪನಾಗಿರುವವನು ಪರಮಾತ್ಮನೇ ಎಂಬ ಭಾವದಿಂದ ಇನ್ನೊಬ್ಬರನ್ನ ನಾವು ಗೌರವಿಸಬೇಕು, ಆದರಿಸಬೇಕು. ಆದ್ದರಿಂದ ಸಾಧಕನಾದವನು ಎಲ್ಲ ವ್ಯಕ್ತಿಗಳ ವಿಷಯದಲ್ಲಿಯೂ ಕೂಡ ಗೌರವವನ್ನ, ಆದರವನ್ನ ತೋರಿಸಬೇಕಾಗ್ತದೆ. ವ್ಯಾವಹಾರಿಕವಾದ ನಿಯಮವನ್ನು ಅನುಸರಿಸಿ ನಾವು ದೂರ ಇಡುವುದೋ ಹತ್ತಿರ ಇಡುವುದೋ ಅದು ಪ್ರಶ್ನೆ ಬೇರೆ. ಆದ್ರೆ ಭಾವದೃಷ್ಟಿಯಿಂದ ಸಮದರ್ಶನವನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕೆ ರುದ್ರ ಸೂಕ್ತದಲ್ಲಿ ಅಂದ್ರೆ ನಮಕ ಪ್ರಶ್ನೆ ಅಂತ ನಾವೇನ್ ಹೇಳ್ತೇವೋ ಅದರಲ್ಲಿ ಅನೇಕ ಬಗೆಯ ಕಳ್ಳರ ವರ್ಣನೆ ಬರ್ತದೆ. ಅವೆಲ್ಲರೂ ರುದ್ರ ರೂಪರು ಅಂತ ಬರ್ತದೆ, ದೃಷ್ಟಾಂತವಾಗಿ ಕೊಟ್ಟಿತ್ತು. ದುಷ್ಟರಲ್ಲಿಯೂ ಶಿಷ್ಟರಲ್ಲಿಯೂ ಇರುವಂತಹ ಪರಮಾತ್ಮನು ಒಬ್ಬನೇ ಎಂಬುದಾಗಿ. ಇನ್ನು
ವರಸತ್ ಅಂತ. ವರೇಶು ದೇವೇಶು ಸೀದತಿ ಇತಿ ವರಸತ್. ನೃ ಅಂದ್ರೆ ಮನುಷ್ಯರು, ವರ ಅಂದ್ರೆ ಯಾರು? ದೇವತೆಗಳು, ಶ್ರೇಷ್ಠರು ಅಂತ. ವರ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತ. ವರಸತ್ ಅಂದ್ರೆ ದೇವತೆಗಳಲ್ಲಿ ಇರುವವರು ಅಂತ. ಎಲ್ಲ ರೂಪದ ದೇವತೆಗಳಲ್ಲಿ ಇರುವವರು, ಎಲ್ಲ ಮನುಷ್ಯರಲ್ಲಿ ಇರುವವರು. ಆಮೇಲೆ ಪಂಚಭೂತಗಳಾದಂತಹ ಆಕಾಶ, ಗಾಳಿ, ಅಗ್ನಿ, ನೀರು, ಪೃಥ್ವಿ, ಈ ಪಂಚಭೂತಗಳ ರೂಪದಲ್ಲಿ ಇರುವವನು. ಹೀಗೆಂಬುದಾಗಿ ಉಪಲಕ್ಷಣವನ್ನು ಇಟ್ಟುಕೊಂಡು ನಾವು ಅರ್ಥ ಮಾಡಬೇಕು. ಇನ್ನು ಋತಸತ್. ಋತ ಅಂದ್ರೆ ಸತ್ಯ ಅಂತ ಅರ್ಥ. ನಮ್ಮ ಮಾತಿನಲ್ಲಿ ಸತ್ಯ, ನಡತೆಯಲ್ಲಿ ಪ್ರಾಮಾಣಿಕತೆ. ಸತ್ಯ ಮತ್ತು ಪ್ರಾಮಾಣಿಕತೆಯಲ್ಲಿ ಇರುವವನು ಎಂಬ ಅರ್ಥದಲ್ಲಿ ಋತಸತ್ತು. ಈ ಋತ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಶಂಕರ್ ಹೇಳ್ತಾರೆ, ಯಜ್ಞೋವಾ. ಯಜ್ಞದ ರೂಪದಲ್ಲಿ, ಬಗೆ ಬಗೆಯ ಯಜ್ಞಗಳೆಲ್ಲ ಇಲ್ಲಿ ಇದೆಯಲ್ಲ, ಭಗವದ್ಗೀತೆಯಲ್ಲಿ 12 ಬಗೆಯ ಯಜ್ಞಗಳನ್ನು ಹೇಳ್ತಾನೆ. ಆ ಎಲ್ಲ ರೂಪದ ಸಾಧನೆ ಯಜ್ಞದ ರೂಪದಲ್ಲಿ ಪರಮಾತ್ಮನೇ ಇರತಕ್ಕಂಥದ್ದು. ತಸ್ಮಿನ್ ಸೀದತೀತಿ ಋತಸತ್. ಇನ್ನೊಂದು ವ್ಯೋಮಸತ್. ವ್ಯೋಮ ಅಂದ್ರೆ ಆಕಾಶ ಅಂತ ಅರ್ಥ. ವ್ಯೋಮ್ನಿ ಆಕಾಶೇ ಸೀದತೀತಿ ವ್ಯೋಮಸತ್. ಆಕಾಶದಲ್ಲಿ ಇರುವವನು ಅಂತ. ಆಕಾಶದಲ್ಲಿ ಏನೇನಿರುತ್ತೆ? ಪಕ್ಷಿಗಳಿರುತ್ತೆ. ಹಾಗೆ ಆಕಾಶದಲ್ಲಿ ವಿಹರಿಸ್ತಕ್ಕಂತಹ ಕೆಲವು ದೇವತಾ ವರ್ಗಗಳಿವೆ. ಗಂಧರ್ವ, ಯಕ್ಷ, ವಿದ್ಯಾಧರ, ಅಪ್ಸರಸ್ ಮುಂತಾದಂತಹ ವರ್ಗಗಳನ್ನು ಹೇಳ್ತಾರೆ. ಪಕ್ಷಿಗಳು ಆಕಾಶದಲ್ಲಿ ತಿರುಗಾಡ್ತವೆ. ಆದ್ದರಿಂದ ಅವೆಲ್ಲವೂ ಕೂಡ, ಪಕ್ಷಿ ಸಂಕುಲವೂ ಕೂಡ ಪರಮಾತ್ಮನ ಅಭಿವ್ಯಕ್ತಿಯೇ ಎಂಬ ಅರ್ಥದಲ್ಲಿ ವ್ಯೋಮಸತ್. ಇನ್ನು ಅಬ್ಜಾಹ. ಅಪ್ ಅಂದ್ರೆ ನೀರು ಅಂತ ಅರ್ಥ. ಜಾಹ ಅಂದ್ರೆ ಹುಟ್ಟಿರುವಂತವುಗಳು, ನೀರಿನಲ್ಲಿ ಹುಟ್ಟಿರುವಂತವುಗಳು. ಯಾವುದದು? ಶಂಖ ಶುಕ್ತಿ ಮಕರಾದಿ ರೂಪೇಣ ಜಾಯತೆ ಇತಿ. ಅಪ್ಸು ಶಂಖ ಶುಕ್ತಿ ಮಕರಾದಿ ರೂಪೇಣ ಜಾಯತೆ ಇತಿ ಅಬ್ಜಾಹ. ನೀರಿನಲ್ಲಿ ಶಂಖ, ಶುಕ್ತಿ, ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ಮಕರ, ಮಕರ ಅಂದ್ರೆ ಮೊಸಳೆ, ಮೀನು ಮುಂತಾದಂತಹ ಪ್ರಾಣಿಗಳನ್ನ ಇಲ್ಲಿ ಉಪಲಕ್ಷಣವಾಗಿ ತೆಗೆದುಕೊಂಡಿದೆ. ಸೊ ಸಮುದ್ರದಲ್ಲಿರ್ತಕ್ಕಂತಹ ಯಾವ ಜಲಚರಗಳಿದೆಯೋ ಆ ಎಲ್ಲ ರೂಪದಲ್ಲಿರುವವನು ಪರಮಾತ್ಮನೇ ಎಂಬ ಮಾತನ್ನ ಅಬ್ಜಾಹ ಎಂಬ ಶಬ್ದದ ಮೂಲಕ ಹೇಳಿತು. ಇನ್ನು ಗೋಜಾಹ. ಗೋಹು, ಗೌಹು ಅನ್ನೋ ಶಬ್ದಕ್ಕೆ ಅರ್ಥ ಪೃಥ್ವಿ ಅಂತ. ಗೌಹು ಎನ್ನುವ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಸೂರ್ಯನ ಕಿರಣ ಅಂತ ಅರ್ಥ ಇದೆ, ಆಮೇಲೆ ಸ್ವರ್ಗ ಅಂತ ಅರ್ಥ ಇದೆ, ಬಾಣ ಅಂತ ಅರ್ಥ ಇದೆ, ವಾಗೀಂದ್ರಿಯ ಅಥವಾ ಇಂದ್ರಿಯ ಎಂಬ ಅರ್ಥ ಇದೆ. ಅದರಿಂದ ಗೋವಿಂದ ಎನ್ನುವ ಶಬ್ದವನ್ನು ಮಾಡುವಾಗ ಶಂಕರರು ವಿಷ್ಣು ಸಹಸ್ರನಾಮದಲ್ಲಿ ಹೀಗೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಾರೆ. ಇಲ್ಲಿ ಗೌಹು ಅಂದ್ರೆ ಪೃಥ್ವಿ ಅಂತ ತೆಗೆದುಕೊಂಡು, ಗೋಜಾಹ ಅಂದ್ರೆ ಪೃಥ್ವಿಯಲ್ಲಿರತಕ್ಕಂತಹ, ಪೃಥ್ವಿಯಿಂದ ಹುಟ್ಟಿರತಕ್ಕಂಥ. ಜಾ ಅಂದ್ರೆ ಹುಟ್ಟೋದು ಅಂತ. ಗವಿ ಪೃಥಿವ್ಯಾಂ ವ್ರೀಹಿ ಯವಾದಿ ರೂಪೇಣ ಜಾಯತೆ ಇತಿ. ಭೂಮಿಯಲ್ಲಿ ಹುಟ್ಟಿರುವಂತಹ ಸಸ್ಯಗಳೇನಿದೆಯೋ, ವನಸ್ಪತಿಗಳು ಅಂತ ಕರೀತಾರೆ, ಔಷಧಿ ವನಸ್ಪತಿಗಳು ಅಂತ. ಆ ಎಲ್ಲ ರೂಪದಲ್ಲಿರುವವನು ಪರಮಾತ್ಮನೇ ಅಂತ. ಅದು ದೃಷ್ಟಾಂತವಾಗಿ ಒಂದೆರಡು ಕೊಟ್ಟಿದ್ದಾರೆ ಇಲ್ಲಿ. ವ್ರೀಹಿ ಯವಾದಿ ರೂಪೇಣ. ವ್ರೀಹಿ ಅಂದ್ರೆ ಭತ್ತ, ಯವ ಅಂತ ಹೇಳಿದ್ರೆ ಜವೆ. ಈ ರೀತಿಯ ಬೇರೆ ಬೇರೆ ಧಾನ್ಯಗಳ ರೂಪದಲ್ಲಿ ಪರಮಾತ್ಮನೇ ಪ್ರಕಟವಾಗತಕ್ಕಂಥದ್ದು. ಅಥವಾ ಸಸ್ಯರಾಶಿಯಾಗಿ, ವೃಕ್ಷವಾಗಿ, ಲತೆಯಾಗಿ ಭೂಮಿಯಿಂದ ಏನೇನು ಹುಟ್ಟುತ್ತೋ ಅದೆಲ್ಲವೂ ಭಗವಂತನ ಅಭಿವ್ಯಕ್ತಿ ಎಂಬುದಾಗಿ ನೋಡಬೇಕು. ಋತಜಾಹ. ಋತದಿಂದ ಹುಟ್ಟಿರುವಂಥದ್ದು ಅಂತ. ಅಲ್ಲಿ ಹಿಂದಿನ ಮಂತ್ರದಲ್ಲಿ ಏನು ಹೇಳಿತ್ತದು? ಋತಂ, ಋತಂ ಅಂತ ಮುಂದೆ ಹೇಳುತ್ತೆ, ಇಲ್ಲಿ ಋತಜಾಹ ಅಂತ ಹೇಳುತ್ತೆ. ಋತಜಾಹ ಅಂದ್ರೆ ಯಜ್ಞಾಂಗ ರೂಪೇಣ ಜಾಯತೆ ಇತಿ ಋತಜಾಹ. ಋತಸತ್, ಋತಸದ್ ಅಂತ ಮೇಲೆ ಬಂದಿತ್ತು, ಇಲ್ಲಿ ಋತಜಾಹ ಅಂತ ಬಂದಿದೆ. ಮುಂದೆ ಋತ ಅಂತಾನೆ ಬರುತ್ತೆ. 3 ಸಲ ಈ ಮಂತ್ರದಲ್ಲಿ ಋತ ಅನ್ನೋ ಶಬ್ದ ಬರುತ್ತೆ. ಮೊದಲನೇ ಬಾಲಿ ಋತಸತು ಅಂದ್ರೆ ಯಜ್ಞದಲ್ಲಿ, ಯಜ್ಞದ ರೂಪದಲ್ಲಿ ಇರುವವನು ಅಂತ. ಇಲ್ಲಿ ಋತಜಾಹ ಅಂತ ಹೇಳಿದ್ರೆ ಯಜ್ಞಾಂಗ ರೂಪೇಣ ಜಾಯತೆ.
ಯಜ್ಞಕ್ಕೆ ಅಂಗವಾದಂತಹ ವಸ್ತುಗಳು ಏನೇನಿದೆಯೋ ಆ ರೂಪದಲ್ಲಿರುವವನು ಅಂತ. ಯಜ್ಞ ಮಾಡೋದಕ್ಕೆ ಏನೇನ್ ಬೇಕು? ಸೃಕ್ಕು, ಸೃವಗಳು ಬೇಕು, ಆಮೇಲೆ ಚರು, ಪುರೋಡಾಶ ಮುಂತಾದವುಗಳು ಬೇಕು, ದರ್ಭೆ ಬೇಕು, ಇಟ್ಟಿಗೆ ಬೇಕು, ಆಮೇಲೆ ಇದ್ಮ ಕಟ್ಟಿಗೆಗಳು ಬೇಕು, ಆಮೇಲೆ ಮುಂತಾದಂತಹ ವಸ್ತುಗಳು ಏನಿದೆಯೋ ಅದೆಲ್ಲವೂ ಕೂಡ ಯಜ್ಞಾಂಗಕ್ಕೆ ಬಳಸ್ತಕ್ಕಂತಹ ಎಲ್ಲ ರೂಪದಲ್ಲಿ ಇರತಕ್ಕಂಥವನು ಪರಮಾತ್ಮನೇ. ಅದ್ರಿಜಾಹ, ಅದ್ರಿ ಅಂದ್ರೆ ಪರ್ವತ, ಪರ್ವತದಲ್ಲಿ ಹುಟ್ಟಿರತಕ್ಕಂಥದ್ದು ಅದ್ರಿಜಾಹ. ಪರ್ವತೇಭ್ಯೋ ನದ್ಯಾದಿ ರೂಪೇಣ ಜಾಯತೆ ಇತಿ ಅದ್ರಿಜಾಹ. ಪರ್ವತಗಳಲ್ಲಿ ಹುಟ್ಟುವಂತಹ ನದಿ ಮುಂತಾದವುಗಳು ಕೂಡ ಪರಮಾತ್ಮನ ಅಭಿವ್ಯಕ್ತಿಯೇ ಎಂಬ ಅರ್ಥದಲ್ಲಿ ಅದ್ರಿಜಾಹ. ಆಮೇಲೆ ಇಷ್ಟ ಆಯ್ತಲ್ಲ, ಎಷ್ಟು ಭಗವಂತನ ಅಭಿವ್ಯಕ್ತಿಯನ್ನು ಹೇಳಿದಾಗಾಯ್ತು. ಹಂಸಃ, ವಸುಹು, ಹೋತ, ಅತಿಥಿ, ನೃಷತ್, ವರಸತ್, ಋತಸತ್, ವ್ಯೋಮಸತ್, ಅಬ್ಜಃ, ಗೋಜಃ, ಋತಜಃ, ಅದ್ರಿಜಃ. 12 ಭಗವಂತನ ಅಭಿವ್ಯಕ್ತಿಯನ್ನು ಹೇಳಿದಾಯ್ತು. 12 ಉಪಾಧಿಗಳಲ್ಲಿ ಅಭಿವ್ಯಕ್ತನಾಗಿರುವವನು ಏಕ ಏವ ಆತ್ಮ, ಒಬ್ಬನೇ ಪರಮಾತ್ಮ ಎಂಬುದಾಗಿ ಹೇಳಿದರು. ಇನ್ನು ಆ ಪರಮಾತ್ಮನಿಗೆ ಏನ್ ಹೆಸರು? ಇಲ್ಲಿ ಈ ಮಂತ್ರದಲ್ಲಿ ಯಾವ ಕ್ರಿಯಾಪದಗಳಿಲ್ಲ, ಎಲ್ಲ ಅವನ ವಿಭೂತಿಯನ್ನ ಹೇಳಿದ್ದೇ ಹೊರತು, ವಿಶೇಷ ಅಂದ್ರೆ ಅವನ ಉಪಾಧಿಗಳನ್ನ ಹೇಳಿದ್ದೇ ಹೊರತು ಒಂದು ಕ್ರಿಯಾಪದದಿಂದ ಸಂಯೋಗ ಮಾಡಿಲ್ಲ, ವಾಕ್ಯವನ್ನು ಪೂರ್ಣಗೊಳಿಸಿಲ್ಲ. ಆದ್ರೆ ಕೊನೆಗೆ ನಮಗೆ ಒಂದು ಹಿಂಟ್ ಸಿಗತ್ತೆ, ಒಂದು ಸೂಕ್ಷ್ಮ ಗೊತ್ತಾಗ್ತದೆ. ಹೇಗೆ ಇದು ಪರಮಾತ್ಮನೇ ಕುರಿತು ಹೇಳ್ತಾ ಇದೆ ಅಂತ. ಋತಂ ಬೃಹತ್ ಅಂತ ಪೂರ್ಣಗೊಳಿಸುತ್ತೆ. ಋತಂ ಎನ್ನುವಂತಹ ಮಾತಿಗೆ ಅರ್ಥ ಸರ್ವಾತ್ಮಾಪಿ ಸನ್ ಋತಂ ಅವಿತಥ ಸ್ವಭಾವ ಏವ. ಋತಂ ಮತ್ತು ಬೃಹತ್ ಶಬ್ದದ ಮೂಲಕ ಇದೆಲ್ಲವೂ ಭಗವಂತನೇ ಅಂತ ಹೇಳುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಋತ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸತ್ಯವಾದದ್ದು ಅಂತ. ತ್ರಿಕಾಲ ಅಬಾಧಿತವಾದ ಸತ್ಯಕ್ಕೆ ಋತ ಅಂತ ಇಲ್ಲಿ ಕರೆದಿದ್ದಾರೆ. ಋತ ಎಂಬ ಶಬ್ದಕ್ಕೆ ಸಂದರ್ಭಾನುಸಾರ ಬೇರೆ ಬೇರೆ ಅರ್ಥ ಇದ್ರೂ ಕೂಡ ಋತ ಎಂಬಂತಹ ಮಾತಿಗೆ ಇಲ್ಲಿ ಅರ್ಥ ಅವಿತಥ ಸ್ವಭಾವ ಅಂತ ಹೇಳ್ತಾರೆ. ವಿತಥ ಅಂದ್ರೆ ಸುಳ್ಳು ಅಂತ. ಅದಕ್ಕೆ ಮಾಂಡೋಕ್ಯ ಉಪನಿಷತ್ತಲ್ಲಿ ಒಂದು ಅಧ್ಯಾಯವನ್ನ ವೈತಥ್ಯ ಪ್ರಕರಣ ಅಂತ, ಜಗನ್ಮಿಥ್ಯಾತ್ವ ಪ್ರಕರಣ ಅದು. ಆದ್ರಿಂದ ಸುಳ್ಳಿಗೆ ವಿತಥ ಅಂತ ಹೇಳ್ತಾರೆ. ಅವಿತಥ ಅಂದ್ರೆ ಸತ್ಯ. ಆದ್ರೆ ಋತ ಅಂದ್ರೆ ವಿಕಾರ ಹೊಂದದ, ಯಾವಾಗಲೂ ಒಂದೇ ತೆರನಾಗಿರತಕ್ಕಂಥ ಸತ್ಯ ಅಂತ ಅರ್ಥ. ಯಾಕೆಂದ್ರೆ ಇಲ್ಲಿ ಸರ್ವಾತ್ಮಾಪಿ ಈ ಎಲ್ಲಾ ರೂಪದಲ್ಲಿರುವವನು ಅಂತ ಹೇಳಿದ್ರಲ್ಲ. ಹಗಂ ಸಶುಚಿ ಸದ್ವ ಸುರಂತರಿಕ್ಷ ಸದ್ಧೋತ ವೇದಿಷತ್, ಈ ಪ್ರಕಾರವಾಗಿ ಬೇರೆ ಬೇರೆ ರೂಪದಲ್ಲಿ ಪರಮಾತ್ಮನಿದ್ದಾನೆ ಅಂತ ಹೇಳಿದಾಗ ಮನಸ್ಸಿಗೆಲ್ಲೋ ಒಂದ್ ಕಡೆ ಹಾಗಾದ್ರೆ ವಿಕಾರಿಯಾದ ಪರಮಾತ್ಮ, ಅವನಲ್ಲಿ ಬದಲಾವಣೆಗಳಾಯ್ತು, ಅವನು ಹುಟ್ಟುತ್ತಾನೆ, ಅಂತ ಹೇಳಿದ ತಕ್ಷಣ ಹುಟ್ಟು ಬಂತು, ಹುಟ್ಟು ಬಂದಾಗ ಸಾವು ಬಂತು, ಹೀಗೆ ತಪ್ಪು ಕಲ್ಪನೆಗೆ ಎಡೆ ಮಾಡಿಕೊಡಬಾರದು ಅನ್ನೋದಕ್ಕೆ ಉಪನಿಷತ್ತು ಏನ್ ಹೇಳುತ್ತೆ? ಋತಂ, ಎಲ್ಲ ಆತ್ಮ ಆಗಿದ್ದರೂ ಕೂಡ, ಎಲ್ಲದರ ಆತ್ಮ ಆಗಿದ್ದರೂ ಕೂಡ ಅವನು ಎಂದೆಂದು ವಿಕಾರವನ್ನ ಹೊಂದುವವನಲ್ಲ, ನಾಶವನ್ನು ಹೊಂದುವವನಲ್ಲ. ಬೃಹತ್, ಬೃಹತ್ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಋತಂ ಬ್ರಹ್ಮ ಅಂತ, ವಿಕಾರವನ್ನು ಹೊಂದಿದ ಬ್ರಹ್ಮವಸ್ತುವೇ ಇದೆಲ್ಲ. ಪರಮಾತ್ಮನಿಗೆ ಸರ್ವೇ ಸಾಧಾರಣವಾಗಿ ಉಪನಿಷತ್ತಲ್ಲಿ ಬಳಸಿರೋ ಶಬ್ದ ಬ್ರಹ್ಮ. ಬೃಹತ್, ಬ್ರಹ್ಮ ಅಂದ್ರೆ ಬೃಹತ್ತತ್ವಾತ್ ಬೃಹತ್ತಮತ್ವಾತ್ ಬ್ರಹ್ಮ ಅಂತ, ಅತ್ಯಂತ ದೊಡ್ಡದು ಅಂತ ಅರ್ಥ. ಆದ್ದರಿಂದ ಎಲ್ಲದರಲ್ಲಿಯೂ ಅನುಸ್ಯೂತವಾಗಿ ಎಲ್ಲದರ ಆತ್ಮವಾಗಿ ಇರತಕ್ಕಂಥದ್ದು ಎಲ್ಲದಕ್ಕಿಂತಲೂ ದೊಡ್ಡದಾಗಿರ್ಬೇಕಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ನಾವು ನೋಡಿದ್ದೇವೆ ಕಠೋಪನಿಷತ್ನಲ್ಲಿ. ಆದ್ದರಿಂದ ಬೃಹತ್, ಮಹಾನ್, ಶ್ರೇಷ್ಠ, ದೊಡ್ಡದು ಎಂಬ ಅರ್ಥದಲ್ಲಿ ಬಳಸಿದ್ದಾರೆ. ಈ ರೀತಿಯಾಗಿ ಭಗವಂತನು ಸೃಷ್ಟಿಯ ಎಲ್ಲ ವಸ್ತುಗಳ ರೂಪದಲ್ಲಿಯೂ ಇದ್ದಾನೆ ಅಂತ. ಇಲ್ಲಿ ಕೆಲವನ್ನ ಉದಾಹರಿಸಿದ್ರೂ ಕೂಡ ಅದನ್ನ ನಾವು ಎಲ್ಲ ವಸ್ತುಗಳಿಗೂ ವ್ಯಕ್ತಿಗಳಿಗೂ ಅನ್ವಯಿಸಿಕೊಳ್ಳಬೇಕು. ಹೀಗೆ ಸರ್ವವ್ಯಾಪಕ, ಸರ್ವವ್ಯಾಪಿ ಏಕ ಏವ ಆತ್ಮ ಜಗತ್ತೋ ನ ಆತ್ಮಭೇದ ಇತಿ ಮಂತ್ರಾರ್ಥ. ಈ ಮಂತ್ರಕ್ಕೆ ಅರ್ಥ ಇಷ್ಟೇ, ಒಬ್ಬನೇ ಒಬ್ಬ ಆತ್ಮನು ಜಗತ್ನಲ್ಲಿ ಬಗೆ ಬಗೆಯಾಗಿ ತೋರ್ತಾ ಇದ್ದಾನೆ. ಆತ್ಮನು ಬೇರೆ ಬೇರೆ ಆಗಿಲ್ಲ, ಆತ್ಮನು ಎರಡಾಗಿಲ್ಲ, ಒಂದೇ ಇರುವ ಆತ್ಮನು ಬೇರೆ ಬೇರೆ
ರೂಪ ಧರಿಸಿಕೊಂಡು ತೋರುವ ಹಾಗೆ ಎಂಬುದಾಗಿ. ಈಗ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ವೇಷ ಹಾಕೊಂಡು ಮಕ್ಕಳನ್ನ ಆಡಿಸೋದುಂಟು. ರಾಮಕೃಷ್ಣರು ಈ ದೃಷ್ಟಾಂತ ಕೊಡ್ತಾ ಇದ್ರು. ಮಗು ಅಳ್ತಾ ಇದೆ ಎಂದಾಗ ತಂದೆ ಬೇರೆ ಬೇರೆ ವೇಷ ಹಾಕೊಂಡು ಬರ್ತಾನೆ. ಬೇರೆ ಬೇರೆ ವೇಷ ಕಂಡ್ರೂ ಕೂಡ ಒಳಗಡೆ ಇರೋದು ಒಬ್ಬನೇ ವ್ಯಕ್ತಿ. ಹಾಗೆ ಸೃಷ್ಟಿಯ ಬೇರೆ ಬೇರೆ ರೂಪಗಳು ನಮ್ಮ ಕಣ್ಮುಂದೆ ಕಂಡ್ರೂ ಕೂಡ ಅದರ ಆತ್ಮನಾಗಿರ್ತಕ್ಕಂಥದ್ದು ನನ್ನ ಆತ್ಮವೇ ಅಂತ. ಮಮಾತ್ಮ ಸರ್ವಭೂತ ಆತ್ಮ, ಇದು ವೇದಾಂತದ ನಿಶ್ಚಯ. ಇನ್ನು ಇಷ್ಟು ಆದ ಮೇಲೆ ಇನ್ನು ಮುಂದಿನ ಮಂತ್ರಗಳಲ್ಲಿ ಆತ್ಮನನ್ನು ಗುರುತಿಸುವುದಕ್ಕೆ ಗುರುತನ್ನ ಹೇಳ್ತಾರೆ. ಹಾಗಾದ್ರೆ ಎಲ್ಲ ಕಡೆ ತುಂಬಿರತಕ್ಕಂತಹ ಆತ್ಮನನ್ನ ಎಲ್ಲಿ ಗುರುತಿಸಬೇಕು? ಸದಾ ಸರ್ವಗತೋಪ್ಯಾತ್ಮ ನ ಸರ್ವತ್ರಾವಭಾಸತೆ ಬುದ್ಧೌ ಏವಾವಭಾಸೇತ ಸ್ವಚ್ಛೇಷು ಪ್ರತಿಬಿಂಬವತ್. ಆತ್ಮಬೋಧದಲ್ಲಿ ಶಂಕರರು ಹೇಳುವ ಹಾಗೆ, ಸ್ವಚ್ಛವಾದ ಜಾಗದಲ್ಲಿ ಪ್ರತಿಬಿಂಬ ಮೂಡುವ ಹಾಗೆ ಅಂತಃಕರಣ ಎನ್ನುವ ಉಪಾಧಿಯಲ್ಲಿ ಆತ್ಮನು ತೋರಿಕೊಳ್ತಾನೆ, ಅಭಿವ್ಯಕ್ತನಾಗ್ತಾನೆ. ಅಲ್ಲಿಯೇ ಅವನನ್ನ ಹಿಡಿದುಕೊಳ್ಳಬೇಕು ಎಂಬುದಾಗಿ ಶಂಕರರು ಹೇಳ್ತಾರೆ. ಉಪನಿಷತ್ತು ಕೂಡ ಹಾಗೆ ಹೇಳುತ್ತೆ. ಆತ್ಮನಃ ಸ್ವರೂಪಾಧಿಗಮೇ ಲಿಂಗ ಮುಚ್ಚತೆ. ಆತ್ಮನನ್ನ ಸ್ವರೂಪವನ್ನ ತಿಳಿದುಕೊಳ್ಳುವುದಕ್ಕೆ ಲಿಂಗವನ್ನ ಹೇಳ್ತಾರೆ. ಲಿಂಗ ಅಂದ್ರೆ ಚಿಹ್ನೆ ಅಂತ ಅರ್ಥ. ಹೇಗೆ ಪರ್ವತದ ಆ ಭಾಗದಲ್ಲಿ ಬೆಂಕಿ ಹೊತ್ತುಕೊಂಡು ಉರಿತಾ ಇದೆ ಅಂತ ಇಟ್ಕೊಳ್ಳೋಣ. ಬೆಂಕಿ ಉರಿತಾ ಇದೆ ಅನ್ನೋದಕ್ಕೆ ಗುರುತು ಯಾವುದು ಅಂದ್ರೆ ಹೊಗೆ ಬರ್ತಾ ಇರೋದು. ಅದರಿಂದ ನೈಯಾಯಿಕರ ಭಾಷೆಯಲ್ಲಿ ಹೊಗೆಗೆ ಲಿಂಗ ಅಂತ ಕರೀತಾರೆ ಅವರು. ಲಿಂಗ ಅಂದ್ರೆ ಚಿಹ್ನೆ ಅಂತ. ಅಲ್ಲಿ ಹೊಗೆ ಇದೆ ಅಂತ ಪ್ರತ್ಯಕ್ಷವಾಗಿ ನಮಗೆ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಹೊಗೆಯನ್ನ ನೋಡಿಕೊಂಡು ವ್ಯಾಪ್ತಿ ಜ್ಞಾನದಿಂದ ಅಲ್ಲಿ ಅಗ್ನಿ ಇದೆ ಎಂಬುದಾಗಿ ಹೇಗೆ ನಿಶ್ಚಯ ಮಾಡ್ತೇವೋ, ಹಾಗೆ ಶರೀರಾದಿಗಳ ವ್ಯಾಪಾರವನ್ನ, ಶರೀರಾದಿಗಳು ನಡೆಯುವಂತಹ ಕ್ರಿಯೆಯನ್ನ ನಾವು ಗಮನಿಸಿಕೊಂಡು ಅದಕ್ಕೆ ಕಾರಣೀಕರ್ತನಾದ ಒಬ್ಬ ಪರಮಾತ್ಮನಿದ್ದಾನೆ ಅಂತ ನಾವು ನಿಶ್ಚಯಿಸಬೇಕಾಗ್ತದೆ. ಆದ್ದರಿಂದ ಹೆಗ್ಗುರುತುಗಳು ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಶಿವಲಿಂಗ ಅಂತ ಬಳಸ್ತೇವೆ. ಬರೀ ಶಿವಲಿಂಗ ಅಂತನಲ್ಲ, ವಿಷ್ಣು ಶಾಲಿಗ್ರಾಮವು ಲಿಂಗವೇ ಅದು, ಅಥವಾ ಅಂಬಿಕಾ ಶಿಲೆಯೂ ಲಿಂಗವೇ, ಬಾಣಲಿಂಗವು ಲಿಂಗವೇ, ಶೋಣಭದ್ರ ಶಿಲೆ ಅಂತ ಏನು ಗಣಪತಿಗೆ ಬಳಸ್ತಾರೆ ಅದು ಕೂಡ ಲಿಂಗವೇ. ಲಿಂಗ ಅಂದ್ರೆ ಚಿಹ್ನೆ ಅಂತ. ಆ ಪರಮಾತ್ಮನನ್ನ ಗುರುತಿಸುವುದಕ್ಕೆ ಇದು ಚಿಹ್ನೆ ಎಂಬುದಾಗಿ. ಇನ್ನು ಉಪನಿಷತ್ತು ಯಾವ್ಯಾವ ಚಿಹ್ನೆಗಳ ಮೂಲಕ ಪರಮಾತ್ಮನನ್ನು ಗುರುತಿಸುವುದಕ್ಕೆ ನಮ್ಗೆ ಹೇಳುತ್ತೆ ನೋಡೋಣ. 3ನೇ ಮಂತ್ರ. ಊರ್ಧ್ವಂ ಪ್ರಾಣಮುನ್ನಯತ್ಯಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಆತ್ಮನಿಂದಾಗಿಯೇ ನಮ್ಮ ಶರೀರ ಮನಸ್ಸುಗಳ ಎಲ್ಲ ಕ್ರಿಯೆಗಳು ನಡೀತಾ ಇದೆ. ಇದೇ ಮಂತ್ರದ ಅರ್ಥವನ್ನು ಹೇಳ್ತಕ್ಕಂಥ ಒಂದು ಉಪನಿಷತ್ತೇ ಉಪನಿಷತ್ತಿದೆ. ಯಾವುದು? ಕೇನೋಪನಿಷತ್ತು ಅಂತ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷು ಶ್ರೋತ್ರಂ ಕೌದೇವೋ ಯುನಕ್ತಿ. ಮನಸ್ಸು ಯಾವುದರಿಂದ ಕೆಲಸ ಮಾಡ್ತಾ ಇದೆ, ಕಣ್ಣು ಯಾವುದರಿಂದಾಗಿ ನೋಡ್ತಾ ಇದೆ, ಕಿವಿ ಯಾವುದರಿಂದ ಕೇಳ್ತಾ ಇದೆ, ಪ್ರಾಣಗಳು ಯಾವುದರಿಂದಾಗಿ ಕೆಲಸ ಮಾಡ್ತಾ ಇವೆ ಅಂತ ಶಿಷ್ಯ ಕೇಳಿದ ಪ್ರಶ್ನೆಗೆ ಗುರು ಕೊಟ್ಟ ಉತ್ತರ ಆತ್ಮನಿಂದಾಗಿ ಅಂತ. ನೇರವಾಗಿ ಆತ್ಮನಿಂದಾಗಿ ಅಂತ ಹೇಳಿಲ್ಲ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋ ಹವಾಚಂ ಸೌ ಪ್ರಾಣಸ್ಯ ಪ್ರಾಣಃ. ಕಿವಿಗೆ ಕಿವಿಯಾಗಿ, ಕಣ್ಣಿಗೆ ಕಣ್ಣಾಗಿ, ಮಾತಿಗೆ ಮಾತಾಗಿ, ಮನಸ್ಸಿಗೆ ಮನಸ್ಸಾಗಿ, ಪ್ರಾಣಕ್ಕೆ ಪ್ರಾಣವಾಗಿ ಯಾವುದೋ ಒಂದು ಸಂಗತಿ ಇದೆಯಪ್ಪ, ಅದರಿಂದಾಗಿ ಇದು ನಡೀತಾ ಇದೆ. ಸ್ವತಂತ್ರವಾಗಿ ಇವುಗಳು ನಡೀತಾ ಇಲ್ಲ. ಇವೆಲ್ಲವೂ ಸಂಘಾತ ಅನ್ನುವಂಥದ್ದು. ಸಂಘಾತಸ್ಯ ಪರಾರ್ಥತ್ವಾತ್. ಒಂದಕ್ಕೊಂದು ಸೇರಿಕೊಂಡಿರ್ತಕ್ಕಂಥದ್ದು, ಪೂರಕವಾಗಿದ್ದುಕೊಂಡು ಕಾರ್ಯವನ್ನ ಮಾಡ್ತಾ ಇರತಕ್ಕಂತಹ ಇಂದ್ರಿಯಗಳ ಗುಂಪಾಗಲಿ, ಅಂತಃಕರಣದ ಗುಂಪಾಗಲಿ ಇನ್ನೊಬ್ಬನಾದ ಆತ್ಮನಿಗೋಸ್ಕರ ನಡೀತಾ ಇದೆ. ಆದ್ದರಿಂದ ಇವೆಲ್ಲದೂ ಕೂಡ ಕಾರ್ಯ ಮಾಡ್ತಾ ಇರುವುದನ್ನು ಗಮನಿಸಿದಾಗ ಗೊತ್ತಾಗತ್ತೆ ನಮ್ಗೆ, ಅಲ್ಲೊಬ್ಬ ಆತ್ಮನಿದ್ದಾನೆ, ಒಬ್ಬ ಚೇತನನಿದ್ದಾನೆ, ಅವನು ಯಜಮಾನನಾಗಿದ್ದಾನೆ, ಇದಕ್ಕಿಂತ ಭಿನ್ನನಾಗಿದ್ದಾನೆ ಅಂತ. ಅದೇ ಅರ್ಥವನ್ನ ಮಂತ್ರ ಇಲ್ಲಿ ಹೇಳ್ತಾ ಇದೆ. ಊರ್ಧ್ವಂ ಪ್ರಾಣಂ ಉನ್ನಯತಿ. ಆತ್ಮನು
ಪ್ರಾಣವನ್ನ ಮೇಲಕ್ಕೆ ಒಯ್ಯುತ್ತಾನೆ. ಊರ್ಧ್ವಂ ಅಂದ್ರೆ ಮೇಲೆ, ಪ್ರಾಣಂ ಪ್ರಾಣವನ್ನು, ಉನ್ನಯತಿ ಮೇಲಕ್ಕೆ ಎತ್ತುತ್ತಾನೆ ಅಂತ ಅರ್ಥ. ಅಪಾನಂ ಪ್ರತ್ಯಗಸ್ಯತಿ ಅಪಾನವನ್ನ ಕೆಳಕ್ಕೆ ಎಸೆಯುತ್ತಾನೆ ಅಂತ. ಹಾಗೆ ಮಾಡುವವನು ಯಾರು ಅಂದ್ರೆ ಮಧ್ಯೆ ವಾಮನ ಮಾಸೀನಂ, ಈ ಶರೀರದ ಮಧ್ಯದಲ್ಲಿ ಒಬ್ಬ ವಾಮನ ಇದ್ದಾನೆ, ಕುಳ್ಳ. ವಾಮನ ಅಂತ ಒಂದು ಶಬ್ದಕ್ಕೆ ಅರ್ಥ ಕುಳ್ಳ ಅಂತ, ಅದು ನಮ್ಮ ವಾಮನ ಅವತಾರದಲ್ಲಿ ಬರುವಂಥದ್ದು. ಆದ್ರೆ ಇಲ್ಲಿ ವಾಮನ ಅನ್ನೋ ಶಬ್ದಕ್ಕೆ ಶಂಕರ ಬೇರೆ ಅರ್ಥವನ್ನು ಕೊಡ್ತಾರೆ. ಆತ್ಮ, ವಾಮನ ಅಂದ್ರೆ ಆತ್ಮ ಅಂತ ಅರ್ಥ ಕೊಡ್ತಾರೆ. ಮಧ್ಯೆ ವಾಮನ ಆಸೀನಂ, ಅಂತಹ ಆತ್ಮನನ್ನ, ಆಸೀನಂ ಅಂದ್ರೆ ಕೂತ್ಕೊಂಡಿದ್ದಾನೆ. ಎಲ್ಲಿದ್ದಾನೆ? ಶರೀರದ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ. ವಿಶ್ವೇ ದೇವ ಉಪಾಸತೆ, ಆ ವಾಮನನನ್ನ ಎಲ್ಲ ರೀತಿಯ ದೇವತೆಗಳು ಉಪಾಸನೆ ಮಾಡ್ತಾರೆ. ವಿಶ್ವೇ ದೇವ, ಸರ್ವೇ ದೇವಾಹ, ಇಲ್ಲಿ ದೇವಾಹ ಅಂದ್ರೆ ಇಂದ್ರಿಯಗಳು ಉಪಾಸನೆ ಮಾಡುತ್ತವೆ ಅಂತ ಈ ಮಂತ್ರಕ್ಕೆ ಅರ್ಥ. ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಪ್ರಾಣ ಎನ್ನುವ ಶಬ್ದಕ್ಕೆ ನಾವು ಉಸಿರನ್ನು ಬಿಡ್ತೇವಲ್ಲ, ಅದಕ್ಕೆ ಪ್ರಾಣ ಅಂತ ಇಲ್ಲಿ ಬಳಸಿದ್ದಾರೆ. ಸಾಮಾನ್ಯವಾಗಿ ಪ್ರಾಣ ಅಪಾನ ಅನ್ನೋ ಶಬ್ದವನ್ನ ಉಚ್ಛ್ವಾಸ ನಿಶ್ವಾಸಕ್ಕೆ ಬಳಸ್ತಾರೆ. ಅಂದ್ರೆ ಉಸಿರು ಎಳೆದುಕೊಳ್ಳೋದು ಪ್ರಾಣ, ಉಸಿರು ಬಿಡೋದಕ್ಕೆ ಅಪಾನ ಅಂತ. ಪ್ರಾಣಾಪಾನೋ ಸಮೋ ಕೃತ್ವ ನಾಸಾಭ್ಯಂತರ ಚಾರಿಣೋ, ಭಗವದ್ಗೀತೆಯಲ್ಲಿ ಅರ್ಥ ಕೊಟ್ಟಿದೆ. ಆದ್ರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಪ್ರಾಣ ಅಂದ್ರೆ ಉಸಿರನ್ನ ಬಿಡೋದು, ಉಸಿರು ತೆಗೆದುಕೊಳ್ಳೋದಲ್ಲ. ಅದಕ್ಕೇನ್ ಹೇಳ್ತಾರೆ? ನಿಶ್ವಾಸ. ಇಲ್ಲಿ ಪ್ರಾಣ ಅಂದ್ರೆ ನಿಶ್ವಾಸ ಅಂತ, ಎಕ್ಸೇಲ್ ಅಂತ ಹೇಳ್ತೇವಲ್ಲ ಹಾಗೆ. ಯಾಕೆ? ಅದು ಮೇಲಕ್ಕೆ ಎತ್ತುತ್ತಾನೆ ಅಂತಿದೆ. ಹೇಗೆ ಈ ಅರ್ಥವನ್ನು ಮಾಡಿದ್ರು ಅಂದ್ರೆ, ಈಗ ಹೃದಯದ ಭಾಗದಿಂದ ಉಸಿರು ಹೊರಗಡೆ ಹೋಗೋದು, ಹೃದಯದ ಏನು ಶ್ವಾಸಕೋಶದ ಭಾಗದಿಂದ ಉಸಿರು ಹೊರಗೆ ಹೋಗುವಾಗ ಅದು ಮೇಲಕ್ಕೆ ಹೋಗ್ತದಲ್ಲ, ಶ್ವಾಸಕೋಶದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋಗುವುದರಿಂದ ಅದನ್ನ ಮೇಲಕ್ಕೆ ಎತ್ತೋದು ಎಂಬ ಅರ್ಥವನ್ನು ಕೊಟ್ಟಿದೆ. ಕೆಳಕ್ಕೆ ಎಸೆಯೋದು ಅಂದ್ರೆ ಮೂಗಿನ ಹೊಳ್ಳೆಗಳ ಮೂಲಕ ಶ್ವಾಸಕೋಶದ ಕೆಳಭಾಗಕ್ಕೆ ಎಸೆಯೋದ್ರಿಂದ ಅದಕ್ಕೆ ಅಪಾನ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಹಾಗೆ ಊರ್ಧ್ವಂ ಹೃದಯಾತ್ ಪ್ರಾಣಂ ಪ್ರಾಣವೃತ್ತಿಂ ವಾಯುಂ ಉನ್ನಯತಿ ಊರ್ಧ್ವಂ ಗಮಯತಿ, ಹೃದಯದಿಂದ ಅಂದ್ರೆ ಶ್ವಾಸಕೋಶದಿಂದ ಪ್ರಾಣವೃತ್ತಿಯನ್ನ, ಪ್ರಾಣದ ಕಾರ್ಯವ ಆದಂತ ಉಸಿರಾಟವನ್ನ, ವಾಯುವನ್ನ ಮೇಲಕ್ಕೆ ಎತ್ತುವಂತಹ ಕೆಲಸ ನಡೆಯುತ್ತೆ. ತಥಾ ಅಪಾನಂ ಪ್ರತ್ಯಕ್ ಅಧಃ ಅಸ್ಯತಿ ಕ್ಷಿಪತಿ, ತೆಗೆದುಕೊಳ್ಳುವ ಉಸಿರನ್ನ, ಅಂದ್ರೆ ತೆಗೆದುಕೊಳ್ಳುವ ಉಸಿರು ಯಾವುದು? ಉಚ್ಛ್ವಾಸ. ಬಿಡುವ ಉಸಿರು ಯಾವುದು? ನಿಶ್ವಾಸ. ತುಂಬಾ ಗೊಂದಲ ಏನ್ ಬೇಡ. ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು, ಈ ಎರಡೂ ಕ್ರಿಯೆಯನ್ನ ಆತ್ಮನೇ ಮಾಡ್ತಾ ಇದ್ದಾನೆ. ಉಸಿರಾಟದ ಕ್ರಿಯೆಯನ್ನು ಆತ್ಮ ಮಾಡ್ತಾ ಇದ್ದಾನೆ. ಅದು ಪ್ರಾಣದ ಕ್ರಿಯೆ ಅಂತ ಹೇಳ್ತಾರೆ. ನಿಜವಾಗಿ ಪ್ರಾಣ ಅನ್ನೋದು ಒಂದೇ. ಅದು 5 ಕ್ರಿಯೆಗಳನ್ನ ಮಾಡೋದ್ರಿಂದ 5 ಹೆಸರುಗಳು ಬಂದಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅದಲ್ಲದೆ ಉಪಪ್ರಾಣಗಳು ಅಂತ ಹೇಳ್ತಾರೆ. ನಾಗ, ಕ್ರಕರ, ದೇವದತ್ತ, ಧನಂಜಯ, ಈ ರೀತಿಯಾಗಿ ಉಪಪ್ರಾಣಗಳ ಹೆಸರು ಹೇಳ್ತಾರೆ. ಪ್ರಧಾನವಾಗಿ ಈ ಪಂಚ ಪ್ರಾಣಗಳೇನಿದೆ, ಒಂದೇ ಪ್ರಾಣನು 5 ಕ್ರಿಯೆಗಳನ್ನು ಮಾಡೋದು. ಉಸಿರಾಟದ ಕ್ರಿಯೆಯನ್ನು ಮಾಡುವವನಿಗೆ ಪ್ರಾಣ ಅಂತ ಹೇಳ್ತಾನೆ. ಮಲಮೂತ್ರ ವಿಸರ್ಜನೆ ಅಪಾನ ಅಂತ ಹೇಳ್ತಾನೆ. ವ್ಯಾನ ಸರ್ವಶರೀರಗಃ, ರಕ್ತ ಪರಿಚಲನೆ ಮಾಡುವನು. ಉದಾನ ಕಂಠದೇಶಸ್ಥ, ನಮ್ಮ ಕಂಠ ಭಾಗದಲ್ಲಿದ್ದುಕೊಂಡು ತಲೆ ಮೇಲ್ಗಡೆ ಭಾಗ ಕೆಲಸ ಮಾಡುವವನು. ಸಮಾನ ಪ್ರಾಣ ಅನ್ನುವಂಥದ್ದು ಹೊಟ್ಟೆಯಲ್ಲಿದ್ದುಕೊಂಡು ಜೀರ್ಣಕ್ರಿಯೆಯನ್ನು ಮಾಡತಕ್ಕಂಥದ್ದು. ಹೀಗೆ ಒಂದೇ ಪ್ರಾಣಶಕ್ತಿ ಅನ್ನುವಂಥದ್ದು 5 ಬಗೆಯಾಗಿ ಕಾರ್ಯವನ್ನ ಮಾಡುವುದನ್ನು ನೋಡ್ತೇವೆ. ಇದನ್ನು ಮಾಡಿಸುವವನು ಯಾರು? ಪ್ರಾಣ ಅದಕ್ಕಾಗಿಯೇ ಮಾಡ್ತಾ ಇದೆಯೋ? ಇಲ್ಲಪ್ಪ ನಾವು ಕೆಲಸ ಮಾಡ್ತಾ ಇರಬೇಕು, ಕರ್ಮಣ್ಯವಾದ ಕಾರ್ಯಸ್ಥೆ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಿದ್ಯಾ? ಅಲ್ಲ. ಆ ಮಧ್ಯದಲ್ಲಿ ಒಬ್ಬನಿದ್ದಾನೆ, ಅವನಿಗಾಗಿ ಅದು ಕೆಲಸ. ಯಾರು? ಸಾಕ್ಷಿ ಚೈತನ್ಯ. ನೋಡಿ, ಸಾಕ್ಷಿ ಚೈತನ್ಯ ನೇರವಾಗಿ ಕರ್ತಾನೂ ಅಲ್ಲ, ಭೋಕ್ತಾನೂ ಅಲ್ಲ. ಆದರೆ ಹೃದಯಾಕಾಶವೆಂಬ ಉಪಾಧಿಯಲ್ಲಿ, ಅಂತಃಕರಣವೆನ್ನುವ ಉಪಾಧಿಯಲ್ಲಿ ತೋರಿಕೊಂಡಂತಹ ಆ ಸಾಕ್ಷಿ ಚೈತನ್ಯನಿಗಾಗಿ ಪ್ರಾಣಾಧಿಕಾರಿಗಳು ನಡೀತಾ ಇವೆ ಎಂಬ ಅರ್ಥವನ್ನು ಮಾಡಬೇಕು. ಇಲ್ಲಿ ಶಂಕರರ ಭಾಷ್ಯ ಮಧ್ಯೆ ವಾಮನಮಾಸೀನಂ ಎಂಬ ಶಬ್ದಕ್ಕೆ ಅರ್ಥ ಬರೀತಾರೆ. ಮಧ್ಯೆ ಹೃದಯ ಪುಂಡರೀಕ ಆಕಾಶೆ ಅಂತ ಅರ್ಥ.
ಇಲ್ಲಿ ಮಧ್ಯ ಅಂದ್ರೆ ಹೃದಯವೆಂಬ ಪುಂಡರೀಕದಲ್ಲಿರುವ ಆಕಾಶ, ಅದೇ ಮಧ್ಯ. ಹೃದಯ ಅಂದ್ರೆ ಯಾವುದು? ನಮ್ಮ ರಕ್ತ ಪರಿಚಲನೆ ಮಾಡುವ ಹೃದಯ. ಅದಕ್ಕೆ ಪುಂಡರೀಕ ಅಂತ ಕರೆದಿದ್ದಾರೆ ಶಾಸ್ತ್ರಗಳಲ್ಲಿ. ಪುಂಡರೀಕ ಅಂತ ಹೇಳಿದ್ರೆ ಕಮಲ ಅಂತ, ಕಮಲದ ಮೊಗ್ಗು. ಹೃದಯ ಅನ್ನೋದು ಒಂದು ರೀತಿ ಕಮಲದ ಮೊಗ್ಗು ಇದ್ದ ಹಾಗೆ ಇರ್ತದೆ. ಅದರಲ್ಲಿ ಒಂದು ಆಕಾಶ ಇರ್ತದೆ, ಅದೇ ಮಧ್ಯ ಅಂತ. ಮಧ್ಯೆ ಅನ್ನೋ ಶಬ್ದಕ್ಕೆ ಅರ್ಥ ಆಕಾಶೆ ಅಂತ ಅರ್ಥ. ಆ ಆಕಾಶದಲ್ಲಿ ಏನಿರ್ತದೆ? ಅಂತಃಕರಣ ಇರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ. ಅಲ್ಲಿ ಅವನು ಇರ್ತಾನೆ ಪರಮಾತ್ಮ. ಹೇಗಿರ್ತಾನೆ? ಬುದ್ಧೌ ಅಭಿವ್ಯಕ್ತಂ ವಿಜ್ಞಾನ ಪ್ರಕಾಶಂ. ಆ ಬುದ್ಧಿಯಲ್ಲಿ ಆತ್ಮನ ಪ್ರಕಾಶ ಅನ್ನುವಂಥದ್ದು ಅಭಿವ್ಯಕ್ತ ಆಗಿರುತ್ತದೆ. ಚಿದಾಭಾಸ ಅಂತ ಕರೀತಾರೆ. ಚಿದಾಭಾಸದ ರೂಪದಲ್ಲಿ ಶರೀರದ ಮಧ್ಯದಲ್ಲಿರುವ ಹೃದಯ ಪುಂಡರೀಕದಲ್ಲಿರುವ ಆಕಾಶದಲ್ಲಿರುವ ಅಂತಃಕರಣದಲ್ಲಿ ಆತ್ಮನು ಅಭಿವ್ಯಕ್ತನಾಗ್ತಾನೆ ಅಂತ ಅರ್ಥ. ಆದ್ದರಿಂದ ಆ ಆತ್ಮನಿಗೆ ಇನ್ನೊಂದು ಹೆಸರು ವಾಮನ ಅಂತ. ವಾಮನ ಅನ್ನೋ ಶಬ್ದಕ್ಕೆ ವನನೀಯಂ ಸಂಭಜನೀಯಂ ಇತಿ ವಾಮನಂ. ಕೇನೋಪನಿಷತ್ತಲ್ಲೂ ತದ್ವನಂ ನಾಮ ಉಪಾಸೀತ ಅಂತ ಬರುತ್ತೆ. ಪರಮಾತ್ಮನನ್ನ ತದ್ವನ ಎಂದು ಉಪಾಸಿಸಿ. ವನನಾತ್ ವಾಮನಃ ಅಂತ ಅಂದ್ರೆ ಭಜನೀಯ, ಅತ್ಯಂತ ಗೌರವಕ್ಕೆ ಭಾಜನನು. ಸಂಭಜನೀಯಂ, ಅವನನ್ನ ನಾವು ಆರಾಧಿಸಬೇಕು. ಆರಾಧಿಸುವುದಕ್ಕೆ ಅರ್ಹನು, ಪ್ರಾರ್ಥಿಸುವುದಕ್ಕೆ ಭಜಿಸುವುದಕ್ಕೆ ತಕ್ಕದಾದವನು, ಅರ್ಹನಾದವನು ಅಂತ. ಗಾಯತ್ರಿ ಮಂತ್ರದಲ್ಲಿ ವರಣೀಯಂ ಅಂತ ಶಬ್ದ, ವರೇಣ್ಯಂ ಅಂತ ಶಬ್ದ ಬರುತ್ತಲ್ಲ, ವರೇಣ್ಯಂ ಶಬ್ದಕ್ಕೂ ಅದೇ ಅರ್ಥ. ವರಿಸುವುದಕ್ಕೆ, ಗೌರವಿಸುವುದಕ್ಕೆ, ಪ್ರೀತಿಸುವುದಕ್ಕೆ, ಪ್ರಾರ್ಥಿಸುವುದಕ್ಕೆ, ಭಜಿಸುವುದಕ್ಕೆ ಅರ್ಹನಾದವನು. ಅದಕ್ಕೆ ಕೃಷ್ಣ ಅಂತಲೂ ಕರೀತಾರೆ ಅವನಿಗೆ. ಯಾಕೆ? ಎಲ್ಲರನ್ನ ಆಕರ್ಷಿಸುವವನು. ಅದನ್ನ ಜಗತ್ನಲ್ಲಿ ಭಜಿಸುವುದಕ್ಕೆ, ಗೌರವಿಸುವುದಕ್ಕೆ ಪಾತ್ರನಾದಂತಹ ಏನಾದ್ರೂ ಒಂದೇ ವಸ್ತು ಇದ್ರೆ ಅದು ಆತ್ಮ ಮಾತ್ರ. ಅದರಿಂದ ಸ್ಮರಣೆ ಮಾಡೋದಕ್ಕೆ ಯೋಗ್ಯವಾದ ವಸ್ತು ಇದ್ರೆ ಆತ್ಮ ಮಾತ್ರ ಅಂತ. ಆದ್ರೆ ನಾವೇನು ಮಾಡ್ತೇವೆ? ಅದೊಂದು ಬಿಟ್ಟು ಬೇರೆ ಎಲ್ಲ ಸ್ಮರಿಸ್ತಾ ಇರ್ತೇವೆ. ಆತ್ಮನನ್ನ ಮಾತ್ರ ನೆನಪು ಮಾಡ್ಕೊಳ್ಳಲ್ಲ, ಬೇರೆ ಎಲ್ಲ ನೆನಪು ಮಾಡ್ಕೋತಾ ಇರ್ತೇವೆ. ಆತ್ಮನನ್ನು ಮಾತ್ರ ಆರಾಧಿಸಲ್ಲ, ಬೇರೆ ಎಲ್ಲವನ್ನ ಆರಾಧಿಸ್ತಾ ಇರ್ತೇವೆ. ಅದಕ್ಕೆ ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡಿರೋದು. ಉಪನಿಷತ್ತು ಏನ್ ಹೇಳುತ್ತೆ? ವಾಮನ ಅವನು ಭಜಿಸಲಿಕ್ಕೆ ಅರ್ಹನು. ಇಲ್ಲಿ ಯಾರನ್ನ ಹೇಳಿದೆ? ಉಪಾಧಿಯಲ್ಲಿ, ಅಂತಃಕರಣ ಉಪಾಧಿಯಲ್ಲಿ ತೋರುತ್ತಿರುವ ಸಾಕ್ಷಿ ಚೈತನ್ಯನು, ಅವನೇ ಈಶ್ವರನು ಎಂಬುದಾಗಿ ತಾನೇ ಅದನ್ನ ಸ್ಪಷ್ಟ ಮಾಡ್ತಾ ಇದ್ದದ್ದು ಹಿಂದಿನ ಮಂತ್ರಗಳಲ್ಲಿ. ಅಷ್ಟೇ ಅಲ್ಲ, ನಾವು ಭಜಿಸ್ತೇವೋ ಬಿಡ್ತೇವೋ, ಆದರೆ ಎಲ್ಲಾ ದೇವತೆಗಳು ಅವನನ್ನ ಭಜಿಸ್ತಾರೆ. ಇಲ್ಲಿ ವಿಶೇಷವಾಗಿ ದೇವತೆಗಳು ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಎಲ್ಲ ಇಂದ್ರಿಯಗಳು ಅವನನ್ನ ಆರಾಧಿಸ್ತಾ ಇವೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರನಾದಂತಹ ಆತ್ಮನನ್ನ ಎಲ್ಲ ಇಂದ್ರಿಯಗಳು ಪ್ರತಿಕ್ಷಣವು ಎಡೆಬಿಡದೆ ಅವನನ್ನ ಸೇವಿಸ್ತಾ ಇವೆ. ವಿಶ್ವೇ ಸರ್ವೇ, ವಿಶ್ವೇ ಎನ್ನುವ ಶಬ್ದಕ್ಕರ್ಥ ಏನು? ಸರ್ವೇ, ಸರ್ವ ಅಂತ ಅರ್ಥ. ದೇವಾಹ ಅಂದ್ರೆ ಚಕ್ಷುರಾದಯ ಪ್ರಾಣಾಹ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಆತ್ಮನನ್ನೇ ಆರಾಧಿಸ್ತಾ ಇವೆ. ರೂಪಾದಿ ವಿಜ್ಞಾನಂ ಬಲಿಂ ಉಪಹರಂತೋ ವಿಷ ಇವ ರಾಜಾನಂ ಉಪಾಸತೆ. ಪ್ರಜೆಗಳು ಕಾಣಿಕೆಯನ್ನ, ಕಪ್ಪ ಕಾಣಿಕೆಯನ್ನ ಅಥವಾ ಏನೋ ಉಡುಗೊರೆಯನ್ನ ತಂದು ರಾಜನಿಗೆ ಕೊಟ್ಟು ಅವನನ್ನ ಹೇಗೆ ಭಜಿಸ್ತಾರೋ, ಹೇಗೆ ನಾವುಗಳು ಬೆಳಿಗ್ಗೆ ಎದ್ದು ಹೂವನ್ನೆಲ್ಲ ಕೊಯ್ದುಕೊಂಡು ಬಂದು ಹಣ್ಣೆಲ್ಲ ತಂದು ನೈವೇದ್ಯವನ್ನ ದೇವರಿಗೆ ಅರ್ಪಿಸ್ತೇವೋ, ಹಾಗೆ ಇಂದ್ರಿಯಗಳೇನು ಮಾಡ್ತವೆ ಅಂದ್ರೆ ತಾವು ತಮ್ಮ ತಮ್ಮ ವಿಷಯಗಳನ್ನ ತೆಗೆದುಕೊಂಡು ಬಂದು, ಬಾಹ್ಯ ವಿಷಯಗಳನ್ನ ಇಂದ್ರಿಯಗಳ ಮೂಲಕ ಸಂಗ್ರಹಿಸಿಕೊಂಡು ಬಂದು ಒಳಗಡೆ ಇರತಕ್ಕಂಥ ಪರಮಾತ್ಮಕ್ಕೆ ಸಮರ್ಪಿಸ್ತಾ ಇವೆ ಅಂತ ಹೇಳುತ್ತೆ. ಒಂದು ಸುಂದರವಾದ ದೃಷ್ಟಾಂತ ಇದು ವಾಸ್ತವವಾಗಿ. ವಿಷ ಇವ ರಾಜಾನಂ, ಹೀಗೆ ಪ್ರಜೆಗಳು ರಾಜನನ್ನ ಉಪಾಸಿಸ್ತಾರೋ. ಒಬ್ಬ ಮಹಾರಾಜ ಇದ್ದರೆ ಅವನ ಸನ್ನಿಧಿ ಮಾತ್ರದಲ್ಲಿ ಅವನು ನನ್ನನ್ನು ಉಪಾಸನೆ ಮಾಡಿ ಗೌರವಿಸಿ ಅಂತ ಹೇಳಬೇಕಾಗಿಲ್ಲ. ಅವನ ಸಾನ್ನಿಧ್ಯವೇ, ಉಪಸ್ಥಿತಿಯೇ ಎಷ್ಟು ಘನತರವಾದದ್ದು ಅಂತ ಹೇಳಿದ್ರೆ
ಬೇರೆಯವರು ಸಹಜವಾಗಿ ತಲೆಬಾಗುತ್ತಾರೆ, ಅವನ ಸೇವೆ ಮಾಡ್ತಾರೆ. ಹಾಗೆ ಈ ಆತ್ಮನ ಸನ್ನಿಧಾನ ಎಷ್ಟು ಶ್ರೇಷ್ಠ ಅಂದ್ರೆ ಇಂದ್ರಿಯಗಳೆಲ್ಲ ತಮ್ಮ ಪಾಡಿಗೆ ಸುಮ್ಮನೆ ಅವನಿಗೆ ಬಲಿಯನ್ನ ಕೊಡುತ್ತೆ ಅಂತ. ಬಲಿ ಅಂತ ಹೇಳಿದ್ರೆ ತಮ್ಮ ತಮ್ಮ ಜ್ಞಾನೇಂದ್ರಿಯದ ವಿಷಯ ವಸ್ತುಗಳು. ಕಣ್ಣಿಗೆ ರೂಪ ಅನ್ನೋದು ಬಲಿ. ದೇವರಿಗೆ ಬಲಿ ಕೊಡೋದು ಅಂದ್ರೆ, ಬಲಿ ಕೊಡೋದು ಅಂದ್ರೆ ಆಹಾರ ಕೊಡೋದು ಅಂತ ಅರ್ಥ, ನೈವೇದ್ಯ ಕೊಡೋದು ಅಂತ ಅರ್ಥ. ಬಲಿ ಕೊಡೋದು ಅಂದ್ರೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಪ್ರಾಣಿ ಬಲಿ ಅಂತ ಅರ್ಥ. ಬಲಿ ಅಂದ್ರೆ ಅವನಿಗೆ ಪ್ರಸಾದ, ನೈವೇದ್ಯ ಎಂಬುದೇ ಅರ್ಥ, ಪ್ರಧಾನ ಅರ್ಥ. ಆದ್ದರಿಂದ ಕಣ್ಣು ರೂಪ ಎನ್ನುವ ಬಲಿಯನ್ನ ಆತ್ಮನಿಗೆ ಅರ್ಪಿಸುತ್ತೆ, ಕಿವಿ ಶಬ್ದ ಎನ್ನುವ ಬಲಿಯನ್ನ ಅರ್ಪಿಸುತ್ತೆ, ನಾಲಿಗೆ ರುಚಿ ಎನ್ನುವ ಬಲಿಯನ್ನ ಅರ್ಪಿಸುತ್ತೆ. ಪಂಚಪ್ರಾಣಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಅವನಿಗೆ ಏನು ಹೇಳ್ತಾರೆ ಅದಕ್ಕೆ, ಉಪಹಾರವನ್ನ, ಕಾಣಿಕೆಯನ್ನ, ಗಿಫ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಉಪಾಹಾರ ಬೇರೆ, ಉಪಹಾರ ಅಂದ್ರೆ ಕಾಣಿಕೆಯನ್ನ ಆತ್ಮನಿಗೆ ಅರ್ಪಿಸ್ತವೆ ಅಂತ ಶಂಕರರು ಹೇಳ್ತಾರೆ. ಸರ್ವೇ ವಿಶ್ವೇ ದೇವ ಉಪಾಸತೆ. ಅಂತಹ ಆತ್ಮನನ್ನ ಎಲ್ಲ ಇಂದ್ರಿಯಗಳು ಉಪಾಸನೆ ಮಾಡ್ತವೆ. ಈ ಮಂತ್ರದ ಒಟ್ಟಾರೆಯ ತಾತ್ಪರ್ಯ ಇಷ್ಟೇ. ಈ ಪಂಚಪ್ರಾಣಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಬುದ್ಧಿಗಳೆಲ್ಲವೂ ಕೂಡ ಆತ್ಮನ ಸಾನ್ನಿಧ್ಯದಿಂದಾಗಿಯೇ ಕೆಲಸ ಮಾಡ್ತಾ ಇವೆ. ಆದ್ದರಿಂದ ಇವಕ್ಕೆ ಸ್ವತಂತ್ರವಾಗಿ ಅಸ್ತಿತ್ವ ಅನ್ನುವಂಥದ್ದಿಲ್ಲ. ಈ ಲಿಂಗವನ್ನ, ಈ ಹೆಗ್ಗುರುತನ್ನ ನಾವಿಟ್ಟುಕೊಂಡು ಇದೆಲ್ಲವೂ ಕೆಲಸ ಮಾಡ್ತಾ ಇರುವುದು ಯಾವನ ಸಾನ್ನಿಧ್ಯದಲ್ಲಿಯೋ ಅವನೇ ಆತ್ಮನಿದ್ದಾನೆ ಅಂತ ನಾವು ಗುರುತಿಸಬೇಕು ಅಂತ ಈ ಮಂತ್ರ ನಮಗೆ ಹೇಳುತ್ತೆ. ಇದನ್ನ ಅನ್ವಯ ವ್ಯವಸ್ಥೆಯಲ್ಲಿ ಹೇಳಿದ್ದಾಯ್ತು. ಇನ್ನು ವ್ಯತಿರೇಕದ ದೃಷ್ಟಾಂತದ ಮೂಲಕ, ವ್ಯತಿರೇಕದ ಹೇಳಿಕೆಯ ಮೂಲಕವಾಗಿ ಇದೇ ಅರ್ಥವನ್ನು ಪ್ರತಿಪಾದಿಸುತ್ತೆ ಮುಂದಿನ ಮಂತ್ರ, 4ನೇ ಮಂತ್ರ. ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್. ಅಸ್ಯ ಶರೀರಸ್ಥಸ್ಯ ದೇಹಿನಃ ವಿಸ್ರಂಸಮಾನಸ್ಯ. ಶರೀರವನ್ನ ಬಿಟ್ಟು ಜೀವಾತ್ಮನು ಹೋಗುವಾಗ, ಶರೀರಸ್ಥಸ್ಯ ದೇಹಿನಃ, ಶರೀರದಲ್ಲಿರುವ ದೇಹಿ ಅಂತ ಯಾವನು ಇದ್ದಾನೋ ಜೀವಾತ್ಮನು, ಚಿದಾಭಾಸ ಸಂಯುಕ್ತವಾದ ಅಂತಃಕರಣ ಏನಿದೆಯೋ ಅವನಿಗೆ ಜೀವ ಅಂತ ಕರೆಯೋದು. ಆ ಜೀವಾತ್ಮನು ವಿಸ್ರಂಸಮಾನಸ್ಯ, ಸಡಿಲವಾದಾಗ, ಶರೀರದಿಂದ ಸಡಿಲ ಮಾಡಿಕೊಂಡು ಬಿಟ್ಟು ಹೋಗುವಾಗ, ಆ ವಿಸ್ರಂಸಮಾನಸ್ಯ ಅನ್ನೋ ಶಬ್ದಕ್ಕೆ ಅರ್ಥ ಶ್ರುತಿಯ ಸ್ಪಷ್ಟ ಮಾಡುತ್ತೆ ನಮಗೆ. ದೇಹಾದ್ ವಿಮುಚ್ಯ ಮಾನಸ್ಯ, ದೇಹದಿಂದ ಹೊರಗೆ ಹೋಗುವಾಗ, ಅದಕ್ಕೆ ಹೊರಗೆ ಹೋದ ಮೇಲೆ. ಅತ್ರ ಕಿಂ ಪರಿಶಿಷ್ಯತೆ, ಇಲ್ಲಿ ಏನಾದ್ರೂ ಉಳಿಯತ್ತೋ? ಇದು ಪ್ರಶ್ನೆ ಅಲ್ಲ, ಇದು ಉತ್ತರ. ಏನು ಉಳಿಯಲ್ಲ ಇಲ್ಲಿ ಅಂತ. ಯಾವಾಗ ಜೀವಾತ್ಮನು ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಇಲ್ಲಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣವೃತ್ತಿಗಳು ಯಾವುದು ಕೆಲಸ ಮಾಡಲ್ಲ, ಎಲ್ಲವೂ ಹೊರಟು ಹೋಗುತ್ತೆ. ಅಂದ್ರೆ ಅರ್ಥಾತ್ ಏನು, ಆತ್ಮನು ಇರುವುದರಿಂದಾಗಿ ಶರೀರ ಕಾರ್ಯವನ್ನ ಮಾಡ್ತಾ ಇದೆ. ಆತ್ಮನು ಹೊರಟ ಹೋದ ಮೇಲೆ ಶರೀರ ಕೆಲಸವನ್ನು ಮಾಡೋದಿಲ್ಲ. ಆದ್ದರಿಂದ ಆತ್ಮನ ಸನ್ನಿಧಾನದಿಂದಲೇ ಇದಕ್ಕೆ ಶವವಾದ ಶರೀರಕ್ಕೆ ಶಿವತ್ವ ಅನ್ನುವಂಥದ್ದು ಬಂದಿದೆ ಎನ್ನುವುದು ಮಾತಿಗೆ ಅರ್ಥ. ಇಲ್ಲಿ ಆತ್ಮ ಬಿಟ್ಟು ಹೋಗೋದು ಎಂಬ ಶಬ್ದಕ್ಕೆ ಅರ್ಥ ನೆನಪಿರ್ಲಿ, ಔಪಾಧಿಕನಾದ ಅಂದ್ರೆ ಅಂತಃಕರಣದಲ್ಲಿ ತೋರುವ ಚಿದಾಭಾಸ ಸಂಯುಕ್ತವಾದ ಜೀವಾತ್ಮ ಅಂತ ಅರ್ಥ. ಆ ಜೀವಾತ್ಮನು ಸಾಕ್ಷಿ ಚೈತನ್ಯದ ಸಾನ್ನಿಧ್ಯದಿಂದಾಗಿ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದ್ದಾನೆ. ಆದ್ರಿಂದ ಆ ಆತ್ಮನು ಜೀವಾತ್ಮನ ರೂಪದಲ್ಲಿ ಇದ್ದಾಗ ಈ ಶರೀರಾದಿಗಳು ಕೆಲಸವನ್ನ ಮಾಡುತ್ತೆ. ಆತ್ಮನು ಜೀವಾತ್ಮ ರೂಪದಲ್ಲಿ ಹೊರಟು ಹೋದಾಗ ಇದಕ್ಕೆ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ. ಆದ್ದರಿಂದ ಆತ್ಮನ ಸನ್ನಿಧಿಯಿಂದಲೇ ಇದು ಪ್ರವೃತ್ತವಾಗಿದೆ ಅಂತ ಅರ್ಥ. ಇದರಲ್ಲಿ ಗೊಂದಲ ಏನೂ ಇಲ್ಲ. ಆತ್ಮನ ಇರುವಿಕೆಗೆ ಪ್ರಾಣಾದಿ ವ್ಯವಹಾರಗಳ ಅಸ್ತಿತ್ವ ಮತ್ತು ಪ್ರಾಣಾದಿ ವ್ಯವಹಾರಗಳ ರಾಹಿತ್ಯ, ಇದನ್ನ ದೃಷ್ಟಾಂತವಾಗಿ ತೆಗೆದುಕೊಂಡು ಆತ್ಮನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಇದನ್ನ ಅನ್ವಯ ವ್ಯತಿರೇಕ ಪದ್ಧತಿ ಅಂತ ಹೇಳ್ತಾರೆ. ಯತ್ಸತ್ವೇ ಯತ್ಸತ್ವಂ ಯದಭಾವೇ ಯದಭಾವ ತದೇವ ತಸ್ಯ ಕಾರಣಂ ಎನ್ನುವುದು ಅನ್ವಯ ವ್ಯತಿರೇಕ ಪದ್ಧತಿ. ಯಾವುದಿದ್ದಾಗ ಯಾವ್ದು ಇರುತ್ತದೋ, ಯಾವ್ದು ಇಲ್ಲದಿದ್ದಾಗ ಅದು ಇರೋದಿಲ್ವೋ ಅದೇ ಅದಕ್ಕೆ ಕಾರಣ ಅಂತ ಕಾರ್ಯಕಾರಣವನ್ನು ಹೇಳುವಾಗ ಈ ಅನ್ವಯ ವ್ಯತಿರೇಕ ಪದ್ಧತಿಯನ್ನು ಬಳಸ್ತಾರೆ. ಇದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂದ್ರೆ, ಈ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಅಲರ್ಜಿ ಅಂತ ಒಂದಿರ್ತದೆ.
ಈ ಅಲರ್ಜಿ ಯಾವ್ಯಾವ್ದ್ರಿಂದಲೋ ಬರ್ತದೆ. ಕೆಲವರಿಗೆ ಹೊರಗಡೆ ಇರತಕ್ಕಂತಹ ಗಿಡಗಳ ಎಲೆಗಳಿಂದ ಬರಬಹುದು, ಆ ಪರಾಗದಿಂದ ಬರಬಹುದು. ಕೆಲವರಿಗೆ ಬೆಂಗಳೂರಿನಲ್ಲಿ ಪಾರ್ಥೇನಿಯಂ ಚೆನ್ನಾಗಿ ಬೆಳೆದು ಹೂ ಬಿಡಿದು ಪರಾಗ ರೇಣುಗಳೆಲ್ಲ ಗಾಳಿಯಲ್ಲಿ ಹರಡುವಾಗ ತುಂಬಾ ಕೋಲ್ಡ್ ಸೀನ್ ಬರೋದು ಎಲ್ಲ ಆಗ್ತದೆ. ಅದು ಅವರಿಗೆ ಅಲರ್ಜಿ. ಡಾಕ್ಟರ್ ಹೇಳ್ತಾರೆ ಅಲರ್ಜಿಗೆ ಮದ್ದಿಲ್ಲ, ನೀವು ಆ ಸಂಗತಿಯಿಂದ ದೂರ ಉಳಿಬೇಕು ಅಂತ ಹೇಳ್ತಾರೆ. ಕೆಲವರಿಗೆ ಕೆಲವು ಆಹಾರ ಪದಾರ್ಥಗಳಿಂದ ಅಲರ್ಜಿ ಆಗ್ತದೆ, ಕೆಲವೊಂದು ತಿಂದ್ರೆ ರ್ಯಾಷಸ್ ಆಗ್ತದೆ, ತುರ್ಕಿ ಆಗ್ತದೆ, ಕೋಲ್ಡ್ ಆಗತ್ತೆ, ಹೀಗೆ ಬೇರೆ ಬೇರೆ. ಅದಕ್ಕೆ ಔಷಧಿ ಇಲ್ಲ. ಆ ಆಹಾರ ಪದಾರ್ಥದಿಂದ ದೂರ ಉಳಿಯೋದೇ ಔಷಧಿ. ಕೆಲವರು ವ್ಯಕ್ತಿ ಅಲರ್ಜಿ ಆಗಿಬಿಡ್ತಾರೆ. ಅಕ್ಕಪಕ್ಕದಲ್ಲಿರುವ ವ್ಯಕ್ತಿಗಳೇ ಅಲರ್ಜಿಯಾಗಿ ಕಾಡ್ತಾ ಇರ್ತಾರೆ. ಅದಕ್ಕೆ ಮೆಡಿಸಿನ್ ಇಲ್ಲ, ಅವರಿಂದ ದೂರ ಉಳಿಯೋದೇ ಮೆಡಿಸಿನ್. ಹಾಗೆ ಈಗ ಒಬ್ಬನಿಗೆ ಪೊಟ್ಯಾಟೊ ಅಲರ್ಜಿ ಅಂತ ಇಟ್ಕೊಳ್ಳೋಣ. ಅದನ್ನ ಕಂಡು ಹಿಡಿಯೋದು ಹೇಗೆ ವೈದ್ಯರು? ಅದನ್ನು ತಿಂದಾಗ ಅವನಿಗೆ ತುರಿಕೆ ಉಂಟಾಗ್ತದೆ, ಸ್ವಲ್ಪ ದಿನ ಬಿಟ್ಟು ನೋಡು ಅಂತ ಹೇಳ್ತಾರೆ. ಬಿಟ್ಟಾಗ ತುರಿಕೆ ನಿಲ್ಲುತ್ತೆ. ಆವಾಗ ಕಾಣುವಂಥದ್ದು ಆಲೂಗಡ್ಡೆಯಿಂದಾಗಿ ತುರಿಕೆ ಉಂಟಾಯ್ತು. ಯತ್ಸತ್ವೇ ಯತ್ಸತ್ವಂ, ಆಲೂಗಡ್ಡೆ ಸತ್ವೇ ತುರಿಕೆ ಸತ್ವಂ, ಯದಭಾವೇ ಯದ್ ಅಭಾವ, ಆಲೂಗಡ್ಡೆ ಅಭಾವೇ ತುರಿಕೆ ಅಭಾವ ಅಂತ ನಿಶ್ಚಯ ಮಾಡಿ, ಅತಃ ಆಲೂಗಡ್ಡೆಯವೇ ತುರಿಕೆ ಕಾರಣಂ. ನಮ್ಮ ಕನ್ನಡ ಸಂಸ್ಕೃತ ಮಿಕ್ಸ್ ಮಾಡಿ ಹೇಳೋರು, ಆಲೂಗಡ್ಡೆ ತುರಿಕೆ ಕಾರಣ ಅಂತ. ಹೀಗೆ ಅಂದ್ರೆ ಅನ್ವಯ ವ್ಯತಿರೇಕ ಪದ್ಧತಿಯಲ್ಲಿ ಕಾರ್ಯಕಾರಣವನ್ನ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಉಪನಿಷತ್ತು ಆತ್ಮನ ಸಾನ್ನಿಧ್ಯದಿಂದಾಗಿ ದೇಹ ಇಂದ್ರಿಯ ಪ್ರಾಣಗಳು ಕೆಲಸ ಮಾಡುತ್ತೆ. ಆತ್ಮನ ಅಂದ್ರೆ ಉಪಾಧಿಗತವಾದ ಆತ್ಮನೇನಿದ್ದಾನೆ, ಚಿದಾಭಾಸನು, ಅವನು ಇಲ್ಲದಿದ್ದಾಗ ಶರೀರಾದಿಗಳು ಕೆಲಸ ಮಾಡದೇ ಇರುವುದರಿಂದ ಆತ್ಮನೇ ಇದೆಲ್ಲದಕ್ಕೂ ಕಾರಣ ಎಂಬುದಾಗಿ ನಮ್ಗೆ ಗೊತ್ತಾಗತ್ತೆ ಎಂಬುದನ್ನ ಸ್ಪಷ್ಟಪಡಿಸ್ತಾ ಇದೆ. ಏತದ್ವೈತತು, ಆ ಸಾಕ್ಷಿ ಚೈತನ್ಯ ಪ್ರತ್ಯೇಕ ಆತ್ಮ ಏನಿದ್ದಾನೋ ಅವನೇ ನೀನು ಕೇಳಿದಂತಹ ಪ್ರಶ್ನೆಯಲ್ಲಿ ಕೇಳಿದಂತಹ ಆತ್ಮನಿದ್ದಾನಪ್ಪ ಎಂಬುದಾಗಿ ಯಮಧರ್ಮನು ನಚಿಕೇತನಿಗೆ ತಿಳಿಸ್ತಾ ಇದ್ದಾನೆ. ಮುಂದಿನ ಮಂತ್ರವನ್ನ ಬಹುಶಃ ಮುಂದಿನ ಶನಿವಾರದ ತರಗತಿ ಇರ್ಲಿಕ್ಕಿಲ್ಲ, ಮುಂದಿನ ಶನಿವಾರ ಆಗ್ಲಿಕ್ಕಿಲ್ಲ, ಮುಂದಿನ ಬುಧವಾರದ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.